ಕಾಂಗ್ರೆಸ್ ಹೇಳುತ್ತೆ ನಾವು ಬಿಟ್ಟರೆ ಮುಸಲ್ಮಾನರಿಗೆ ಬೇರೆ ಆಪ್ಷನ್ ಇಲ್ಲ. ನಿಮ್ಮ ಒಟ್ಟು ಬಡ್ಜೆಟ್ ಇದೆ, ಅದರ 1% ಕೂಡ ನೀವು ಕೊಡ್ಲಿಲ್ಲ. ಹಿಜಾಬ್ ಹಾಕೊಳ್ಳಿ, ಸ್ಕೂಲಿಗೆ ಬನ್ನಿ, ತೊಂದರೆ ಇಲ್ಲ ಅಂತ ಇಷ್ಟೆಲ್ಲ ರೈಟ್ಸ್ ಕೊಡ್ತಾರೆ. ಮುಸಲ್ಮಾನರಿಗೆ ಸಿಗ್ತಾ ಇರುವಂತ ಒಂದು ಸವಲತ್ತುಗಳಲ್ವಾ ಅಂತಾರೆ. ದಾವಣಗೆರೆಯಲ್ಲಿ 19,000 ವೋಟರ್ಸ್ ವಿರುದ್ಧ ನಿಂತಾಗ ನಿಮ್ಗೆ ಹಿಜಾಬ್ ನೆನಪಾಯ್ತಾ? ಈ ಸಮುದಾಯದ ವೋಟ್ ತಗೊಂಡು ಸಮುದಾಯಕ್ಕೆ ವಂಚನೆ ಮಾಡೋರೇ ಹೆಚ್ಚಿನ ಜನರಿದ್ದಾರೆ. ಮುಸಲ್ಮಾನರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ರಿ, ಯಾಕೆ ಕೊಡೋದಿಲ್ಲ ನೀವು ಅಂತೇಳಿ ಮಾತಾಡ್ಬೇಕು. ಕಾಂಗ್ರೆಸ್ಸಿಗೆ ಗಟ್ಟಿಯಾದಂತಹ ಒಂದು ವೋಟ್ ಬ್ಯಾಂಕ್ ಇದ್ರೆ ಅದು ಮುಸ್ಲಿಂ ಸಮುದಾಯ. ಆದ್ರೆ ನೀವು ಪ್ರಾತಿನಿಧ್ಯ ಕೊಟ್ಟಿದ್ದೇನು? ನೀವು ಲಿಂಗಾಯತರಿಗೆ ಎಷ್ಟು ಮಿನಿಸ್ಟ್ರಿ ಕೊಟ್ಟಿದ್ದೀರಿ? ಲಿಂಗಾಯತ್ ನಿಮ್ಮ ವೋಟರ? ಮುಸಲ್ಮಾನರಿಗೆ ಜುಜುಬಿ 2 ಕೊಟ್ಟಿದ್ದೀರಿ. ಯಾಕೆ ಮುಸಲ್ಮಾನರಿಗೆ ಡೆಪ್ಯೂಟಿ ಸಿಎಂ ಮಾಡ್ತಾ ಇಲ್ಲ? ಈಗ 10 MLA-ಗಳಿದ್ದಾರೆ, ಇನ್ನು 25 MLA-ಗಳು ಕೂಡ ಮಾಡಿದ್ರು ಕೂಡ ಅವರಿಂದ ಏನೂ ನಿರೀಕ್ಷಿಸಬೇಡಿ. ಅವರು ಕಾಂಗ್ರೆಸ್ ಪಕ್ಷದ MLA-ಗಳು. ಕಾಂಗ್ರೆಸ್ ಒಂದು ಅಸ್ತ್ರ ಏನು ಅಂತ ಹೇಳಿದ್ರೆ ಬಿಜೆಪಿ ಬರುತ್ತೆ ಅಂತ ಭಯಪಡಿಸುವಂಥದ್ದು. ಕಾಂಗ್ರೆಸ್ ನಾಯಕರುಗಳು ಏನ್ ಮಾಡಿದ್ದಾರೆ ಅಂದ್ರೆ ಡೂಪ್ಲಿಕೇಟ್ ವೋಟರ್ಸ್ ಗಳನ್ನ ಇಲ್ಲಿ ಇಟ್ಕೊಂಡಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಯೂಸ್ ಆಗ್ಲಿ ಅನ್ನೋ ಕಾರಣ 2028ರ ಚುನಾವಣೆಯಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧೆ ಮಾಡಬೇಕು ಅಂತಿದ್ದೀವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಈಗಾಗಲೇ ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ ನಲ್ಲಿ ಭಯ ಹುಟ್ಟಿಸಿದಂತಹ SDPI, ಕಾಂಗ್ರೆಸ್ಗೆ ನಡುಕ ಶುರು ಮಾಡಿದಂತಹ SDPI 2028ಕ್ಕೆ ಚುನಾವಣೆಗೆ ಹೇಗೆ ರೆಡಿ ಆಗ್ತಾ ಇದೆ? ಯಾಕೆ ಅಂತಂದ್ರೆ ಈಗಾಗಲೇ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಗಳು ಗಂಟೆಗಳ ಲೆಕ್ಕದಲ್ಲಿ, ಅವರ್ಸ್ ಲೆಕ್ಕದಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹಾಗಿದ್ರೆ SDPI ರಣತಂತ್ರ ಏನು? SDPI ನಿಜಕ್ಕೂ ಕೂಡ ಕಾಂಗ್ರೆಸ್ಗೆ ಸಿಂಹ ಸ್ವಪ್ನವಾಗಿ ಬಿಡುತ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಈ ಎಲ್ಲಾ ವಿಚಾರಗಳಿಗೆ ಉತ್ತರ ಕೊಡೋದಕ್ಕೆ ನಮ್ಮ ಜೊತೆ ಅಬ್ದುಲ್ ಮಜೀದ್ ಅವರು ಜಾಯಿನ್ ಆಗ್ತಿದ್ದಾರೆ, SDPI ನ ರಾಜ್ಯಾಧ್ಯಕ್ಷರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಫೈನ್ ಸರ್, ಥ್ಯಾಂಕ್ ಯು. ಓಕೆ, SDPI ಆಫ್ಟರ್ ದಾವಣಗೆರೆ ಬೈ ಎಲೆಕ್ಷನ್ ಸಿಕ್ಕಾಪಟ್ಟೆ ಟೆನ್ಷನ್ ನ ಕೊಟ್ಟಿದೆ ಕಾಂಗ್ರೆಸ್ ಪಾರ್ಟಿಗೆ ಅನ್ನೋ ಮಾತುಗಳಿದೆ. ಈ ಟೆನ್ಷನ್ ನಿಜವಾಗ್ಲೂ 28 ಕಂಟಿನ್ಯೂ ಆಗುತ್ತಾ ಅಂತ? ಡೆಫಿನೆಟ್ಲಿ. ಒಂದು ರಾಜಕೀಯ ಪಕ್ಷವಾಗಿ ನಾವು ಕಳೆದ 16-17 ವರ್ಷಗಳಿಂದ ವರ್ಕ್ ಮಾಡ್ತಾ ಇದ್ದೀವಿ. ತಳಮಟ್ಟದಲ್ಲಿ ಜನರ ಸಮಸ್ಯೆಗಳನ್ನ ಎತ್ತಿಕೊಂಡು ಜನರು ದೈನಂದಿನವಾಗಿ ಏನು ಇಶ್ಯೂಗಳಿದೆ, ಏನ್ ಕಷ್ಟಪಡ್ತಾ ಇದ್ದಾರೆ ಜನರು, ಅವರ ಪರವಾಗಿ ನಿರಂತರವಾದ ಹೋರಾಟ ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಹಾಗಾಗಿ 2028ರ ಚುನಾವಣೆ ಕೂಡ ಬಹಳ ಮುಖ್ಯವಾದದ್ದು. ಯಾಕೆ ನಮಗೆ ದಾವಣಗೆರೆಯಲ್ಲಿ ಅಭೂತಪೂರ್ವ ಬೆಂಬಲ ಆಯ್ತು ಅಂತ ಹೇಳಿದ್ರೆ, ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ದುರಾಡಳಿತದಿಂದ, ಬಿಜೆಪಿಯ ಏನು ಧರ್ಮದಂಗಲ್ನಿಂದ ಅಥವಾ ಜನವಿರೋಧಿ ನೀತಿ ಇರ್ಬೋದು, ಅಲ್ಪಸಂಖ್ಯಾತ ವಿರೋಧಿ ನೀತಿ ಇರ್ಬೋದು, ಹಿಜಾಬ್, ಹಲಾಲ್ ಇತ್ಯಾದಿ, 2B ಮೀಸಲಾತಿ, ಇದನ್ನೆಲ್ಲವನ್ನ ನೋಡಿ ಬೇಸತ್ತ ಜನರು, ಮತ್ತೆ 40% ಕಮಿಷನ್, ಇದೆಲ್ಲವನ್ನ ನೋಡಿ ಬೇಸತ್ತ ಜನರು ಇಲ್ಲ ಪರ್ಯಾಯವಾಗಿ ನಾವು ಬೇರೆ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ತರೋಣ ಅಂತ ಹೇಳ್ಬಿಟ್ಟು ಅಭೂತಪೂರ್ವವಾಗಿ ವೋಟ್ ಕೊಟ್ರು. ಆ ಕಾರಣಕ್ಕೆ ಹೆಚ್ಚು ಕಡಿಮೆ 135 ಸೀಟು, ಅನಂತರ ಬೈ ಎಲೆಕ್ಷನ್ಸ್ ಬಂದು 136 ಸೀಟ್ ಆಯ್ತು. ಹಾಗಾಗಿ ಆ ನಂತರ ಅವರು ಮಾಡಿದಂತಹ ರೀತಿ, ಗ್ಯಾರಂಟಿ ಏನ್ ಅಶ್ಯೂರ್ ಮಾಡಿದ್ರು, ಅದರಲ್ಲಿ 2 ಗ್ಯಾರಂಟಿಗಳು, ಒಂದು ಉಚಿತ ಬಸ್ ಮತ್ತೆ ಫ್ರೀ ವಿದ್ಯುತ್. ಆ 2 ಕೂಡ ಒಂದು ರೀತಿಯಾದಂತಹ ಸಕ್ಸಸ್ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಒಳ್ಳೇದು ಮಾಡಿದ್ರೆ ಒಳ್ಳೇದು ಅಂತ ಹೇಳ್ಬೇಕು, ಸಕ್ಸಸ್ ಅಂತ ಹೇಳ್ಬೋದು. ಆದ್ರೆ ಉಳಿದಂತ ಯಾವುದೇ ಗ್ಯಾರಂಟಿಗಳು ಅದು ಸಕ್ಸಸ್ ಅಲ್ಲ. ಯಾಕಂತಂದ್ರೆ ಗೃಹಲಕ್ಷ್ಮಿ ಅದು ಸರಿಯಾಗಿ ತಿಂಗಳು ಬರ್ತಾ ಇಲ್ಲ. ಅದೇ ರೀತಿ ಏನೋ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ, ಅದು ಕೂಡ ಯುವ ನಿಧಿ ಇರ್ಬೋದು, ಇತ್ಯಾದಿ ಏನೋ ಅದನ್ನ ಅಷ್ಟರ ಮಟ್ಟಿಗೆ ಅದು ಸಕ್ಸಸ್ ಆಗ್ಲಿಲ್ಲ ಅಂತಾನೆ ಹೇಳ್ಬೋದು. ಇದ್ರೊಂದಿಗೆ ವಿಶೇಷವಾಗಿ
ಬೇರೆ ಕೆಲವು ಆಶ್ವಾಸನೆಗಳನ್ನ ಮಾಡಿದ್ರು, ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ, SC/ST ಗಳಿಗೆ, OBC ಗಳಿಗೆ. ಅದು ಯಾವುದನ್ನು ಕೂಡ ಇವರು ಈಡೇರಿಸಿಲ್ಲ. ಏನು ಆಶ್ವಾಸನೆಗಳು ಇವರೇ ಮಾಡಿದ್ರು, ಆ ಆಶ್ವಾಸನೆಗಳನ್ನ ಈಡೇರಿಸಿಲ್ಲ. ಹಾಗಾಗಿ ಜನ ಫ್ರಸ್ಟ್ರೇಷನ್ ಆಗಿದ್ದಾರೆ. 3 ವರ್ಷದಿಂದ ಜನ ಬೇಸತ್ತು ಹೋಗಿದ್ದಾರೆ. ಮತ್ತೆ ಭ್ರಷ್ಟಾಚಾರ, ಇವರು ಬಿಜೆಪಿಯನ್ನ 40% ಕಮಿಷನ್ ಭ್ರಷ್ಟಾಚಾರ ಅಂತ ಹೇಳಿದ್ರು, ಇವ್ರು ಏನು ಕಡಿಮೆ ಇಲ್ಲ. ಎಲ್ಲಾ ಕಚೇರಿಗಳು ಭ್ರಷ್ಟಾಚಾರ ತುಂಬಿ ಹೋಗಿದೆ. ಇವ್ರು ಎಷ್ಟು ಪರ್ಸೆಂಟ್? ಇವ್ರದ್ದು ಪರ್ಸೆಂಟೇಜ್ ಲೆಕ್ಕನೇ ಇಲ್ಲ. ಇವರ ಪರ್ಸೆಂಟೇಜ್ಗೆ ಲೆಕ್ಕನೇ ಇಲ್ಲ. ಇವರು ಅಗಾಧವಾಗಿ ಭ್ರಷ್ಟಾಚಾರ ಮಾಡ್ತಾ ಇದ್ರೆ. ಒಬ್ಬನೇ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಹಣ ಕೊಡದೆ, ಲಂಚ ಕೊಡದೆ ಟ್ರಾನ್ಸ್ಫರ್ ಆಗುವಂತಹ ಪರಿಸ್ಥಿತಿಯಲ್ಲೇ ಇಲ್ಲ. ಒಂದು ಯಾವ ರೀತಿ ಉದಾಹರಣೆ ಇದೆ ಅಂದ್ರೆ, ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಸೀನಿಯರ್ ಮೋಸ್ಟ್ ಇರ್ತಾನೆ, ಅವನು ಹಿ ಇಸ್ ದ ಎಲಿಜಿಬಲ್ ಟು ಗೆಟ್ ಪ್ರಮೋಷನ್ ಆರ್ ಟ್ರಾನ್ಸ್ಫರ್. ಪ್ರಮೋಷನ್ ವಿಶೇಷವಾಗಿ ಅವನು ಅಲ್ಲೇ ಇದ್ದಾನೆ. ಸೀನಿಯರ್ ಮೋಸ್ಟ್ ಎಲಿಜಿಬಲ್ ಆದ್ಮಿ ಎಲ್ಲೇ ಇದ್ದಾನೆ, ಯಾಕಂದ್ರೆ ಅವನ ದುಡ್ಡು ಕೊಡೋ ಹಣ ಎಲ್ಲ ಸ್ವಲ್ಪ ಪ್ರಾಮಾಣಿಕರಿದ್ದಾನೆ. ಯಾರು ಅವ್ರಿಗಿಂತ ಎಷ್ಟೋ ಜೂನಿಯರ್ಗಳಿದ್ದಾರೆ, ಅವರುಗಳು ಹಣ ಕೊಟ್ಟು ಈಗ ಆ ಪೋಸ್ಟ್ ಗಳನ್ನ, ಪ್ರಮೋಷನ್ ಗಳನ್ನ ತಗೊಳ್ತಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿಯ ಪಕ್ಷವನ್ನ ಅಥವಾ ಇನ್ನ ಪಕ್ಷವನ್ನ ಭ್ರಷ್ಟಾಚಾರದ ವಿಚಾರದಲ್ಲಿ ಮಾತನಾಡುವ ಯಾವುದೇ ನೈತಿಕ ಹಕ್ಕನ್ನ ಕಾಂಗ್ರೆಸ್ ಉಳಿಸ್ಕೊಂಡಿಲ್ಲ. ಪ್ರತಿಯೊಂದು ಕಚೇರಿ ಕೂಡ, ಅದು ರೆವಿನ್ಯೂ ಕಚೇರಿ ಇರ್ಬೋದು, ಅದು ಯಾವ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ. ಜನ ಬೇಸತ್ತು ಹೋಗಿದ್ದಾರೆ. ಹಾಗಾಗಿ ಯಾಕೆ ಇವ್ರನ್ನ ನಂಬಬೇಕು ಅನ್ನೋ ಮನಸ್ಥಿತಿ ಬಂದ್ರೆ ಅವ್ರು ಪರ್ಯಾಯ ಹುಡುಕ್ತಾ ಇದ್ದಾರೆ. ಆ ಪರ್ಯಾಯಕ್ಕೆ ಅವರಿಗೆ ಕಂಡುಕೊಂಡದ್ದು SDP ಅಂತ ಪಕ್ಷ, ಜನಪರವಾದಂತ ಹೋರಾಟವನ್ನು ಮಾಡಿಕೊಂಡ ಪಕ್ಷ. ಹಾಗಾಗಿ ನಮಗೆ ಒಂದು ಪರ್ಯಾಯ ಬೇಕು ಅಂತ ಹೇಳಿ ಮುಂದೆ 2028 ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ನಾವು ಪರ್ಯಾಯ, ಕರ್ನಾಟಕ ರಾಜ್ಯದಲ್ಲಿ ಒಂದು ಪರ್ಯಾಯ ಶಕ್ತಿಯಾಗಿ ನಿಮ್ಮ ಮುಂದೆ ಇದೆ. ನಿಮ್ಮ ಭರವಸೆಗೆ ತಕ್ಕಂತೆ, ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ನಾವು ಕೆಲಸ ಮಾಡ್ತೀವಿ. ನಾವು ಅತ್ಯುತ್ತಮ ಆಡಳಿತವನ್ನ ನಾವು ಕೊಡ್ತೀವಿ. ಭ್ರಷ್ಟಾಚಾರವಿಲ್ಲದ ಪ್ರಾಮಾಣಿಕ ಆಡಳಿತ ನಾವು ಕೊಡ್ತೇವೆ. ಸ್ವಜನ ಪಕ್ಷಪಾತವಿಲ್ಲದ, ಕುಟುಂಬ ರಾಜಕಾರಣವಿಲ್ಲದ ಒಂದು ಉತ್ತಮ ಆಡಳಿತ ನಾವು ಕೊಡ್ತೇವೆ. ಹಾಗಾಗಿ ನಮ್ಮನ್ನ ಬೆಂಬಲಿಸಿ ಅಂತ ಹೇಳಿ ನಾವು ಈಗಲಿಂದಲೇ ಜನರ ಮುಂದೆ ಹೋಗ್ತಾ ಇದೀವಿ. ಉದಾಹರಣೆಗೆ ತಮಿಳುನಾಡಲ್ಲಿ ವಿಜಯ್ ಅವರು ಒಂದು ಹೊಸ ಪಕ್ಷವಾಗಿ, ಅವರು ದೊಡ್ಡ ಹಿನ್ನೆಲೆ ಇಲ್ಲ, 2 ವರ್ಷದ ಹಿಂದಿನ ರಾಜಕೀಯ ಪಕ್ಷವಾಗಿ ಅವರಿಗೆ ಒಂದು ಬೆಂಬಲ ಜನ ಕೊಟ್ರು, 35% ಜನ ಮತ ಕೊಟ್ರು. ಹಾಗೆ ವಿಜಯ್ಗೆ ಕಂಪೇರ್ ಮಾಡಿದ್ರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ 17 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ, ಹೋರಾಟದ ಹಿನ್ನೆಲೆ ಇದೆ, ಪ್ರಾಮಾಣಿಕತೆ ಇದೆ. ಅಂದ್ರೆ ಅವ್ರು ಪ್ರಾಮಾಣಿಕರಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ನಮ್ಮ ಜೊತೆ ಎಕ್ಸ್ಪೀರಿಯನ್ಸ್ ಇದೆ. ಒಂದು ಆಡಳಿತವನ್ನ ಸರಿಯಾಗಿ ಮಾಡಬಲ್ಲವು 17 ವರ್ಷದ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು. ಹಾಗಾಗಿ 2028ಕ್ಕೆ ಜನರ ಆಯ್ಕೆ SDP ಆಗಿರ್ಲಿ ಅಂತ ಹೇಳಿ SDP ಜನರ ಮುಂದೆ ಹಲವು ವಿಚಾರಗಳ ಮುಂದೆ ತೆಗೆದುಕೊಂಡು ಹೋಗ್ತಾ ಇದೆ. ನಮ್ಮ ಮಾಧ್ಯಮದ ಮೂಲಕ ನಮ್ಮ ಜನರಿಗೆ ನಾನು ಹೇಳುವಂಥದ್ದು, 2028ರಲ್ಲಿ ಉತ್ತಮ ಆಯ್ಕೆ SDP. ನಿಮ್ಮ ಮುಂದೆ ನಾವು ಬರ್ತಾ ಇದೀವಿ. ನಮಗೆ ಬೆಂಬಲಿಸಿ. ಸ್ವಜನ ಪಕ್ಷಪಾತವಿಲ್ಲದ, ಕುಟುಂಬ ರಾಜಕಾರಣವಿಲ್ಲದ, ಜಾತಿ ರಾಜಕಾರಣವಿಲ್ಲದ ಅತ್ಯುತ್ತಮ ಆಡಳಿತವನ್ನ, ಪ್ರಾಮಾಣಿಕ ಆಡಳಿತವನ್ನ ನಾವು ಜನರಿಗೆ ಕೊಡಕ್ಕೆ ಬಯಸ್ತೇವೆ ಮತ್ತು ನಾವು ಅದಕ್ಕೆ ಬದ್ಧರಾಗಿದ್ದೇವೆ. ದಯವಿಟ್ಟು ಬೆಂಬಲಿಸಿ ಅಂತ ಜನರ ಮುಂದೆ ಹೋಗ್ತಾ ಇದೀವಿ. ಕಾಂಗ್ರೆಸ್ ಹೇಳುತ್ತೆ, ನಾವು ಬಿಟ್ಟರೆ ಮುಸಲ್ಮಾನರಿಗೆ ಬೇರೆ ಆಪ್ಷನ್ ಇಲ್ಲ, ನಾವು ಬಜೆಟ್ ಅಲ್ಲಿ ಅವ್ರಿಗೆ 4,000 ಕೋಟಿ ಅಷ್ಟು ಕೊಟ್ಟಿದ್ದೀವಿ, ನಮ್ಗಿಂತ ಒಳ್ಳೇದ್ ಮಾಡೋರು ಯಾರಿದ್ದಾರೆ ಅನ್ನೋ ಪಾಯಿಂಟ್ ಇದೆ. ನೋಡಿ, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಕರ್ನಾಟಕ ರಾಜ್ಯದಲ್ಲಿ 1 ಕೋಟಿ ಮುಸಲ್ಮಾನರಿದ್ದಾರೆ, ಅಲ್ಪಸಂಖ್ಯಾತರು ಸೇರಿದ ಇನ್ನು ಜಾಸ್ತಿನೇ ಇದ್ದಾರೆ. ನೀವು ಕೊಟ್ಟಂತ ಬಡ್ಜೆಟ್ ನ ಪರ್ಸೆಂಟೇಜ್ ಏನು, ನಿಮ್ಮ ಒಟ್ಟು ಏನು ಬಡ್ಜೆಟ್ ಇದೆ ಅದರ 1% ಕೂಡ ನೀವು ಕೊಡ್ಲಿಲ್ಲ. ಓಕೆ, ಆದ್ರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅತ್ಯಂತ ಹಿಂದುಳಿದ ಸಮುದಾಯ ಅಂತೇಳಿ ಹಲವಾರು ರಿಪೋರ್ಟ್ಗಳು ಹೇಳಿದೆ, ಸಾಚಾರ್ ವರದಿ ಆದಿಯಾಗಿ. ಅವರನ್ನ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮೇಲೆತ್ತಬೇಕು ಅಂತಂದ್ರೆ ಅವ್ರಿಗೆ ಪೂರಕವಾದಂತಹ ಅಂದ್ರೆ ಬಜೆಟ್ಗಳನ್ನ, ಕಲ್ಯಾಣ ಯೋಜನೆಗಳನ್ನ ಮಾಡ್ಬೇಕು. ಆದ್ರೆ ಇವತ್ತು ನೀವು ತೆಗೆದು ನೋಡಿ, ಕಾಂಗ್ರೆಸ್ನ 2023ರ ಮ್ಯಾನಿಫೆಸ್ಟೋ ತೆಗೆದು ನೋಡಿ, ಪ್ರಣಾಳಿಕೆ ತೆಗೆದು ನೋಡಿ, ಅಲ್ಪಸಂಖ್ಯಾತರಿಗೆ ಪ್ರತಿ ವರ್ಷ 10,000 ಕೋಟಿ ರೂಪಾಯಿ ನಾವು ಕೊಡ್ತೇವೆ ಅಂತ ಹೇಳಿ ವಾಗ್ದಾನ ಮಾಡಿದ್ದು ಇವರೇ. ಅದು ಕೂಡ 1% ಗಿಂತ ಕಡಿಮೆ. ಆದ್ರೆ ಈಗ ಕೊಡ್ತಾ ಇರೋದೆಷ್ಟು, 4,000, ಈ ಸರಿ 4,700 ಕೋಟಿ ಅಂತ ಹೇಳಿದ್ದಾರೆ. ಕಳೆದ ಪ್ರತಿ ವರ್ಷ 10,000 ಹೇಳಿದ್ರು, 4,000 ಕಳೆದ ಸರಿ 4,200 ಕೋಟಿ. ಅದು ಕೂಡ ಖರ್ಚಾಗ್ತಾ ಇಲ್ಲ, ಅದು ಬೇರೆನೋ ಒಂದು ಚರ್ಚೆ. ಆದ್ರೆ
ನೀವು ಅಲ್ಪಸಂಖ್ಯಾತರ ಕಲ್ಯಾಣ ಮಾಡ್ತೀವಿ ಅಂತ ಹೇಳಿ ನೀವು ಕೊಡ್ತಾ ಇರೋದಷ್ಟು ನೀವೇ ವಾಗ್ದಾನ ಮಾಡಿದ ಅರ್ಧದಷ್ಟು ಕೂಡ ಇಲ್ಲ. ಅದು ಕೂಡ ಸರಿಯಾದ ಯೋಜನೆ ಜನರಿಗೆ ತಲುಪ್ತಾ ಇಲ್ಲ, ಬಡ್ಜೆಟ್ ಅಲ್ಲಿ ಖರ್ಚಾಗ್ತಾ ಇಲ್ಲ. ಇದೆಲ್ಲವನ್ನ ಇದ್ದುಕೊಂಡು ಮತ್ತೆ ನೀವೇ ವಾಗ್ದಾನ ಮಾಡಿದ ವಿಚಾರಗಳು, ನೀವು ಅಲ್ಪಸಂಖ್ಯಾತರ ಬಗ್ಗೆ ನಾವೇ ಇರೋದು ಅಂತ ಹೇಳಿದ್ರಲ್ಲ, 2B ರಿಸರ್ವೇಶನ್, ಮುಸಲ್ಮಾನರಿಗೆ ಇದ್ದಂತ 4% ರಿಸರ್ವೇಶನ್, ಅದು ಬಿಜೆಪಿ ಕಿತ್ತುಕೊಂಡು ಕೊಡ್ತು. ಇವ್ರು ಏನ್ ಹೇಳಿದ್ರು, ಇವ್ರು ಆಡಳಿತಕ್ಕೆ ಬಂದಾಗ ನಾವು ಬಂದ ತಕ್ಷಣ ಅದನ್ನ ವಿತ್ಡ್ರಾ ಮಾಡ್ತೇವೆ, ನಾವು ಅದನ್ನ ರೆಸ್ಟೋರ್ ಮಾಡಿ ಕೊಡ್ತೇವೆ ಅಂತ. 3 ವರ್ಷ ಆಯ್ತು, ಯಾರು ಅದನ್ನ ಮಾತಾಡ್ತಾ ಇಲ್ಲ. ಹಿಜಾಬ್ ಬ್ಯಾನ್ ಏನೋ ಮೊನ್ನೆ ತೆಗೆದಾಕಿದ್ರು, ದಾವಣಗೆರೆ ಚುನಾವಣೆ ಶಾಕ್ ನಂತರ ಇದನ್ನಾದ್ರೂ ಮಾಡೋಣ ಅಂತ ಹೇಳಿ ಮಾಡಿದ್ದಾರೆ. ಹಾಗಾಗಿ ಈ ರೀತಿಯ ಮತ್ತೆ ಏನು ನಿಮ್ಮ ಮತಾಂತರ ನಿಷೇಧ ಕಾನೂನು, ಅದು ಕೂಡ ನಾವು ಬಂದ್ರೆ ನಾವು ವಾಪಸ್ ತಗೋತೀವಿ ಅಂತ ಹೇಳಿದ್ರು, ಅದು ಕೂಡ ಮಾಡ್ಲಿಲ್ಲ. ಗೋಹತ್ಯೆ ನಿಷೇಧ ಕಾನೂನು ಕಠಿಣ ಕಾನೂನು ಇದೆ, ಯಾವುದೇ ಒಂದು ಕ್ಲಾರಿಟಿ ಇಲ್ಲ, ದಿನನಿತ್ಯ ಗಲಾಟೆಗಳಾಗ್ತಾ ಇದೆ. ಅದು ಒಂದು ಜನರಿಗೆ ಒಂದು ಕ್ಲಾರಿಟಿ ಕೊಡಬೇಕು, ಅದನ್ನ ಪರಿಷ್ಕರಣೆ ಮಾಡಬೇಕು. ಇದು ಕೂಡ ಮಾಡ್ತಾ ಇಲ್ಲ, ಜನರಿಗೆ ತೊಂದರೆ ಕೊಡುವಂತ ಕೆಲಸ ಮಾಡ್ತಿದೆ. ನೋಡಿ, ಈ ವಿಚಾರದಲ್ಲಿ ನಾನು ಇನ್ನೊಮ್ಮೆ ಮಾತಾಡ್ಲಿಕ್ಕೆ ಬಯಸ್ತೇನೆ. ಈ ಗೋಹತ್ಯೆ ಕಾನೂನು ನಿಷೇಧ ಕಾನೂನು ಮಾಡಿದ್ದಾರೆ ಬಿಜೆಪಿಯವರು. ಅಂದ್ರೆ ಹಸು ಆಗ್ಲಿ ಎತ್ತು ಆಗ್ಲಿ ಅದೆಲ್ಲ ಹತ್ಯೆ ಮಾಡಬಾರ್ದು, ಆದ್ರೆ ನೀವು ಎಮ್ಮೆ ಕೋಣ ಎಲ್ಲ ಮಾಡ್ಬೋದು ಅಂತ ಹೇಳ್ತಾರೆ. 13 ವರ್ಷದ ಮೇಲ್ಪಟ್ಟು ಅಂತ ಹೇಳ್ತಾರೆ. ಇದನ್ನ ಯಾರು ಸರ್ಟಿಫೈ ಮಾಡೋದು? 13 ವರ್ಷದ ಮೇಲ್ಪಟ್ಟು ಅದು ಯಾರು ಕೊಡೋದು? ಲಾರಿಲಿ ಹೋಗ್ತಾ ಇರ್ಬೇಕಾದ್ರೆ 13 ವರ್ಷದ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ? ನೀವು ಈ ರೀತಿ 13 ವರ್ಷದಕ್ಕೆ ನೀವು ಪರ್ಮಿಟ್ ಕೊಟ್ಟವರು ಪ್ರತಿ ಜಿಲ್ಲೆಯಲ್ಲೂ ಸ್ಲಾಟರ್ ಹೌಸ್ ಇದೆಯಾ? ಇಲ್ಲ. ನೀವು ವೈಜ್ಞಾನಿಕವಾಗಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಸ್ಲಾಟರ್ ಹೌಸ್ ಮಾಡ್ಬೇಕಲ್ಲ. ರೈತರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ. ಬೇಡದ ಅಂದ್ರೆ ನೋಡಿ, ಹಾಲು ಕರೆಯುವ ಹಸುಗಳನ್ನ ಯಾರು ಕೂಡ ಅದನ್ನ ಖರೀದಿಸೋದಿಲ್ಲ, ಯಾರು ಕೂಡ ಅದನ್ನ ಹತ್ಯೆನೂ ಮಾಡೋಲ್ಲ. ಅಂದ್ರೆ ಎತ್ತು, ಕೋಣ ಇತ್ಯಾದಿ ಅಥವಾ ನಿರುಪಯೋಗಿವಾದ, ರೈತರಿಗೆ ನಿರುಪಯೋಗ ಆದಂತ ಅದನ್ನ ಮಾರ್ತಾರೆ. ಹಾಲು ಕೊಡುವ ಹಸುವನ್ನು ಯಾರು ಕೂಡ ಯಾವಾಗ ಎಂತಹ ಕಟುಕನಿದ್ರು ಕೂಡ ಅವನು ಮಾಡೋದಿಲ್ಲ. ಮತ್ತೆ ರೈತ ಕೊಡೋದಿಲ್ಲ ಸರ್. ರೈತರು ಯಾಕೆ ಕೊಡ್ತಾರೆ? ಹಾಲು ಕೊಡುವ ಹಸುವನ್ನು ಯಾಕೆ ಕೊಡ್ತಾರೆ? ಉದಾಹರಣೆಗೆ ಗೊಡ್ಡು ದನ ಅಂತ ಹೇಳ್ತಾರೆ, ಹಾಲು ಕರೆಯದ ದನಗಳಿರ್ಬೋದು ಅಥವಾ ನಿರುಪಯುಕ್ತವಾಗಿರ್ಬೋದು, ಅವ್ರಿಗೆ ಸಾಕ್ಲಿಕ್ಕೆ ಕಷ್ಟ ಆದಂತ ಹೋರಿಗಳಿರ್ಬೋದು, ಕೋಣಗಳಿರ್ಬೋದು, ಇದನ್ನ ಕೊಡ್ತಾರೆ ರೈತರು. ರೈತರಿಗೆ ಒಂದು ಆರ್ಥಿಕ ಸಬಲೀಕರಣ ಅದು. ಹಾಗಾಗಿ ಅದನ್ನೇ ನಿಲ್ಲಿಸ್ಬಿಟ್ರೆ ರೈತರ ಪಾಡು ಕಷ್ಟ ಆಗ್ತದೆ. ಆ ಕಾರಣಕ್ಕೆ ವೈಜ್ಞಾನಿಕವಾದ ಒಂದು ಸಿಸ್ಟಮ್ ಅನ್ನ ತಗೊಂಡ್ಕೊಂಡು ಬರ್ಬೇಕು. ಪ್ರತಿ ಜಿಲ್ಲೆಯಲ್ಲೂ ಕೂಡ ಸ್ಲಾಟರ್ ಹೌಸ್ ಇರ್ಬೇಕು. ಸ್ಲಾಟರ್ ಹೌಸ್ ಇದ್ರೆ ಇವ್ರೇನೋ ನಿಯಮ ಮಾಡ್ತಾರೆ, 13 ವರ್ಷನೋ 14 ವರ್ಷನೋ 12 ಏನೋ ಆಗ್ಲಿ, ಆ ನಿಯಮ ಪಾಲನೆ ಮಾಡುವಂತ ವೈದ್ಯಾಧಿಕಾರಿ ಇದ್ದು ಅದನ್ನ ಮಾಡಿ ಸ್ಲಾಟರ್ ಹೌಸ್ ಇದ್ರೆ ವೈಜ್ಞಾನಿಕವಾಗಿ ಅದೆಲ್ಲ ನಡೀತದೆ. ರೈತರ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಆಗ್ತದೆ. ಹಾಗಾಗಿ ಅಂದ್ರೆ ನಾನು ಏನಾರು ಹೇಳ್ತಿದ್ದೀನಿ ಅಂದ್ರೆ, ಇವ್ರು ಏನೆಲ್ಲ ವಾಗ್ದಾನವನ್ನ ಮಾಡಿದ್ರೋ ಆ ವಾಗ್ದಾನವನ್ನು ಯಾವುದನ್ನೂ ಈಡೇರಿಸಿಲ್ಲ. ಆ ಕಾರಣಕ್ಕೆ ಜನ ಬೇಸತ್ತಿದ್ದಾರೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್, ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ಪಾರ್ಟಿ ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ಈಕ್ವಲ್ ಆಪರ್ಚುನಿಟಿ ಕಮಿಷನ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರು. ಅದು ಯಾಕೆ ಅಂದ್ರೆ ಸಚ್ಚಾರ್ ಕಮಿಟಿಯ ರಿಪೋರ್ಟ್ ಅಲ್ಲಿ ನಿಮ್ಗೆ ಗೊತ್ತಿದೆ, ಮುಸ್ಲಿಂ ಸಮುದಾಯ ದಲಿತರಿಗಿಂತಲೂ ಕೀಳಾಗಿ ಬದುಕ್ತಾ ಇದೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ. ಆನಂತರ ಬಂದಂತ ಅಮಿತಾಬ್ ಕುಂಡು ವರದಿ ಕೂಡ ಅದನ್ನ ಏನೋ ಡೆವಲಪ್ಮೆಂಟ್ ಆಗಿಲ್ಲ. ಹಾಗಾಗಿ ಅವರೇ ಹೇಳಿದ್ದು, ನಾವಲ್ಲ, ಕಾಂಗ್ರೆಸ್ ಪಕ್ಷ ಹೇಳಿದ್ದು ಈಕ್ವಲ್ ಆಪರ್ಚುನಿಟಿ ಕಮಿಷನ್ ನಾವು ಮಾಡ್ತೀವಿ. ಅಂದ್ರೆ ಯಾರಿಗೆ ಪ್ರಾತಿನಿಧ್ಯ ಇಲ್ವೋ ಅವರಿಗೆ ಪ್ರಾತಿನಿಧ್ಯ ಕೊಡುವಂತ ಒಂದು ವ್ಯವಸ್ಥೆ ಅದು ಗೊತ್ತಾಗ್ಬೇಕು. ಯಾರಿಗೆ ಪ್ರಾತಿನಿಧ್ಯ ಇಲ್ಲ, ಗೌರ್ಮೆಂಟ್ ಜಾಬ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಪೊಲೀಸ್ ಅಲ್ಲಿ ಎಷ್ಟು ಜನ ಇದ್ದಾರೆ, ರೈಲ್ವೆಲಿ ಎಷ್ಟು ಜನ ಇದ್ದಾರೆ, ಲೆಕ್ಚರರ್ಸ್ ಎಷ್ಟು ಜನ ಇದ್ದಾರೆ, ಇರುವಂತ ಯೂನಿವರ್ಸಿಟಿಗಳಲ್ಲಿ ವೈಸ್ ಚಾನ್ಸಲರ್ ಎಷ್ಟು ಜನ ಇದ್ದಾರೆ, ಯಾವ್ಯಾವ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಕ್ಕಿದೆ, ಯಾವ್ದಕ್ಕೆ ಸಿಕ್ಕಿಲ್ಲ. ಅದು ನಾಟ್ ಓನ್ಲಿ ಫಾರ್ ಮುಸ್ಲಿಮ್ಸ್ ನಾನು ಹೇಳ್ತಾ ಇದ್ರಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಈಕ್ವಲ್ ಆಪರ್ಚುನಿಟಿ ಕಮಿಷನ್ ತಂದು ಅದನ್ನ ವೆರಿಫೈ ಮಾಡಿ ಯಾರಿಗೆ ಆಪರ್ಚುನಿಟಿಗಳು ಸಿಕ್ಕಿಲ್ಲ ಅಂತವ್ರಿಗೆ ಆಪರ್ಚುನಿಟಿ ಕೊಡ್ಕೊಂತ ಒಂದು ವ್ಯವಸ್ಥೆ ಆಗಿರ್ತದೆ. ಅದು ನೀವು ಭರವಸೆ ನೀಡಿದ್ರಿ, ಅದ್ರ ಜಾರಿಗೆ ತಂದಿಲ್ಲ. ಹೀಗಾಗಿ ಇದೆಲ್ಲವನ್ನ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಜನರು ನೋಡ್ತಾ ಇದ್ದಾರೆ. ಎಲ್ಲವನ್ನ ವಿಚಾರವನ್ನ ಎತ್ತಿಕೊಂಡು ನಾವು ಜನರ ಬಳಿಗೆ ಹೋಗ್ತೇವೆ. 2028 ಚುನಾವಣೆಯಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧೆ ಮಾಡ್ಬೇಕು ಅಂತಿದ್ದೀವಿ. ಸಮಾನ ಮನಸ್ಕ ಸಂಘಟನೆಗಳೊಂದಿಗೆ, ಸಮಾನ ಮನಸ್ಕ ರಾಜಕೀಯ ಪಕ್ಷಗಳೊಂದಿಗೆ, ಈ ಮೇಜರ್ JCB ಪಾರ್ಟಿಗಳನ್ನು ಹೊರತುಪಡಿಸಿ ಜನತಾದಳ, ಕಾಂಗ್ರೆಸ್, ಬಿಜೆಪಿ, JCB ಪಾರ್ಟಿ ಏನಿದೆ ಈ ನಾಡನ್ನ ಲೂಟಿ ಹೊಡಿತಾ ಇದ್ದಾರೆ, ಇವರನ್ನ ಹೊರತುಪಡಿಸಿದ ರಾಜಕೀಯ ಪಕ್ಷಗಳು, ಸಂಘಟನೆಗಳೊಂದಿಗೆ ಈಗಾಗಲೇ ನಾವು ಮಾತುಕತೆಯನ್ನ ತೋರಿಸ್ಕೊಂಡಿದ್ವಿ. ಒಂದು ಬ್ರಾಡರ್ ಅಲಯನ್ಸ್ ನಾವು ಮಾಡ್ಬೋದಾ, ಪರ್ಯಾಯವಾಗಿ ಒಂದು ಶಕ್ತಿಯುತವಾಗಿ ನಾವು
ಆಗ್ಬೋದಾ ಅನ್ನೋಂಥ ವಿಚಾರದಲ್ಲೂ ಕೂಡ ನಾವು ಚರ್ಚೆಯನ್ನು ನಾವು ಮಾಡ್ತಾ ಇದ್ದೀವಿ. ಓಕೆ, ಒಂದ್ ಕಡೆ ಸಿದ್ದರಾಮಯ್ಯ ಅವರು ಮುಸಲ್ಮಾನರ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಬಂದು ಟೊಪ್ಪಿ ಹಾಕೊಂಡು ನಮಾಜ್ ಮಾಡ್ತಾರೆ ಮತ್ತು ನಿಮಗೆ ಹಿಜಾಬ್ ಹಾಕೊಳ್ಳಿ, ಸ್ಕೂಲಿಗೆ ಬನ್ನಿ, ತೊಂದರೆ ಇಲ್ಲ ಅಂತ ಇಷ್ಟೆಲ್ಲ ರೈಟ್ಸ್ ಕೊಡ್ತಾರೆ. ಇದೆಲ್ಲ ಫ್ರೀಡಮ್ ಅಲ್ವಾ? ಮುಸಲ್ಮಾನರಿಗೆ ಸಿಗ್ತಾ ಇರುವಂತ ಒಂದು ಸೌಲಭ್ಯಗಳಲ್ವಾ, ಸವಲತ್ತುಗಳಲ್ವಾ ಅಂತಾರೆ. ನೋಡಿ, ಸಿದ್ದರಾಮಯ್ಯನವರು ಅವರ ಸಾಮಾಜಿಕ ಬದ್ಧತೆ ಬಗ್ಗೆ, ಅವರ ಜಾತ್ಯತೀತ ವ್ಯವಸ್ಥೆ, ಅವರ ನಿಲುವಿನ ಬಗ್ಗೆ ನನಗೆ ತಕರಾರಿಲ್ಲ. ಆದ್ರೆ ನೀವ್ ಏನ್ ಹೇಳಿದಿರಿ, ನುಡಿದಂತೆ ನಡೆದಿದ್ದೇವೆ. ಎಲ್ಲ ಕಡೆ ನೀವು ಇದನ್ನ ನೋಡ್ತೀರಿ, ಸೈನ್ ಬೋರ್ಡ್ಗಳನ್ನು ನೋಡ್ಬೋದು, ನುಡಿದಂತೆ ನಡೆದಿದ್ದೇವೆ ಅಂತ. ನಾನು ಹೇಳ್ದಲ್ಲ, ನೀವು ಬಕ್ರೀದ್ ಹಬ್ಬಕ್ಕೆ ನೀವು ಬನ್ನಿ, ಮೋಸ್ಟ್ ವೆಲ್ಕಮ್. ನೀವು ಟೋಪಿ ಹಾಕೊಳ್ಳಿ, ಅಲ್ಲೇ ಭಾಗಿಯಾಗಿ ಸಂದೇಶ ಕೊಡಿ, ನಮ್ದೇನಾದ್ರೂ ತಕರಾರಿಲ್ಲ. ಆದ್ರೆ ನಿಜವಾಗ್ಲೂ ಅಲ್ಪಸಂಖ್ಯಾತರಿಗೆ ಬೇಕಾಗಿದ್ದೇನು? ಅಲ್ಪಸಂಖ್ಯಾತರನ್ನ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮುನ್ನಡೆಸುವಂತ ಕೆಲಸ ಮಾಡಿ. 1 ಕೋಟಿ ಜನರಿದ್ದಾರೆ, ನಿಮ್ಮ ವೋಟ್ ಬ್ಯಾಂಕ್ ಇವರು. ಇಡೀ ನಾನು ಚಾಲೆಂಜ್ ಮಾಡ್ತೇನೆ, ಇಡೀ ಕರ್ನಾಟಕ ರಾಜ್ಯದಲ್ಲೇ, ಭಾರತದಲ್ಲಿ ಕಾಂಗ್ರೆಸ್ಸಿಗೆ ಗಟ್ಟಿಯಾದಂತಹ ಒಂದು ವೋಟ್ ಬ್ಯಾಂಕ್ ಇದ್ರೆ, ಫಿಕ್ಸೆಡ್ ಡೆಪಾಸಿಟ್ ಆಗಿದ್ರೆ ಅದು ಮುಸ್ಲಿಂ ಸಮುದಾಯ. ಆದ್ರೆ ಯಾರು ಈ ರೀತಿ ಫಿಕ್ಸೆಡ್ ಡೆಪಾಸಿಟ್ ಅಂತ ವೋಟ್ ಕೊಡ್ತಾರೋ ಅವರಿಗೆ ಸರಿಯಾದಂತಹ ಏನು ಗೌರವ ಇಲ್ಲ, ಅವರನ್ನ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಬಲೀಕರಣ ಮಾಡುವ ಯೋಜನೆಗಳೆಲ್ಲ, ಸೂಕ್ತ ಪ್ರಾತಿನಿಧ್ಯ ಇಲ್ಲ ರೀ. ನೀವು ಕಳೆದ ಚುನಾವಣೆಯನ್ನ ನೋಡಿದ್ರೆ 92% ಮೈನಾರಿಟೀಸ್ ಇವರಿಗೆ ವೋಟ್ ಕೊಟ್ಟಿದ್ದಾರೆ. ಸರಿಸುಮಾರು 1,67,00,000 ವೋಟಿಂಗ್ ಕಾಂಗ್ರೆಸ್ಗಾಗಿದೆ. ಅದರಲ್ಲಿ 55 ಲಕ್ಷ ಜನರು ಮುಸಲ್ಮಾನರು ವೋಟ್. ಅದು ಅಂದ್ರೆ ಕಾಂಗ್ರೆಸ್ ಪಡೆದಂತ ಒಟ್ಟು ವೋಟ್ ಅಲ್ಲಿ 30 to 35% ವೋಟ್ ಯಾರ್ದಪ್ಪ ಅಂತಂದ್ರೆ ಅದು ಮುಸಲ್ಮಾನರು ವೋಟ್. ಡಾಟಾ ಕ್ಲಿಯರ್ ಆಗಿ ಹೇಳ್ತದೆ. ಆದ್ರೆ ನೀವು ಪ್ರಾತಿನಿಧ್ಯ ಕೊಟ್ಟಿದ್ದೇನು? ನೀವು ಲಿಂಗಾಯತರಿಗೆ ಎಷ್ಟು ಮಿನಿಸ್ಟ್ರಿ ಕೊಟ್ಟಿದ್ದೀರಿ? ಲಿಂಗಾಯತ್ ನಿಮ್ಮ ವೋಟ್ರಾ? ನಾನು ನೇರವಾಗಿ ಪ್ರಶ್ನೆ ಮಾಡ್ತೇನೆ ಮಾನ್ಯ ಸಿದ್ದರಾಮಯ್ಯನವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ. ಲಿಂಗಾಯತ್ ಕಮ್ಯುನಿಟಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ವೋಟ್ರಾ? ಹೇಳಿ ನೀವು, ಅಂಕಿಅಂಶಗಳನ್ನು ಹೇಳಿ. ಎಷ್ಟು % ಲಿಂಗಾಯತರು ವೋಟ್ ಕೊಡ್ತಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ? ಅದೇ ರೀತಿ ಒಕ್ಕಲಿಗ ಸಮುದಾಯದ ಎಷ್ಟು ವೋಟ್ ಪರ್ಸೆಂಟ್ ನಿಮಗೆ ಬರ್ತದೆ? ಎಷ್ಟು ಮಟ್ಟಿಗೆ? ಒಕ್ಕಲಿಗ ಸಮುದಾಯ ಮೆಜಾರಿಟಿ ಆಫ್ ದಿ ವೋಟರ್ಸ್ ಅವರು JDS ಹೋಗ್ತಾರೆ ಮತ್ತು ಬಿಜೆಪಿಗೆ. ಲಿಂಗಾಯತ್ ಸಮುದಾಯ ಮೆಜಾರಿಟಿ ವೋಟರ್ಸ್ ಅವರು ಬಿಜೆಪಿ ಕಡೆಗೆ. ಆ ನಂತರ ತೀರಾ ಕೊಡೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಒಟ್ಟಾರೆಯಾಗಿ ಒಂದು 92% ವೋಟ್ ಕೊಡುವಂತ ಒಂದು ಸಮುದಾಯ ಇದ್ರೆ ಅದು ಮುಸ್ಲಿಂ ಸಮುದಾಯ. ಅದೇ ರೀತಿ ಕುರುಬ ಸಮುದಾಯ, ಇವರು ಸಿದ್ದರಾಮಯ್ಯನವರು ಇದ್ದಾರೆ ಅನ್ನೋ ಕಾರಣಕ್ಕೆ ಕುರುಬ ಸಮುದಾಯ ಮತ್ತೆ SC/ST ಸಮುದಾಯಗಳು, ಸಣ್ಣ ಪುಟ್ಟ ಸಮುದಾಯಗಳು. ಆದ್ರೆ ಪ್ರಾತಿನಿಧ್ಯ, ಲಿಂಗಾಯತರಿಗೆ ಎಷ್ಟು ಮಿನಿಸ್ಟ್ರಿ ಕೊಟ್ಟಿದ್ದೀರಿ? ಎಷ್ಟು ಟಿಕೆಟ್ ಕೊಡ್ತೀರಿ ನೀವು? ಒಕ್ಕಲಿಗರಿಗೆ ಎಷ್ಟು ಟಿಕೆಟ್ ಕೊಡ್ತೀರಿ? ಎಷ್ಟು ಮಿನಿಸ್ಟ್ರಿ ಕೊಡ್ತೀರಿ? ಮುಸಲ್ಮಾನರಿಗೆ ಜುಜುಬಿ 2 ಕೊಟ್ಟಿದ್ದೀರಿ. ಅದು ಕೂಡ ಒಂದು ಗಹನತೆ, ಅಂದ್ರೆ ಒಂದು ಬಲಾಢ್ಯವಲ್ಲ ಅಲ್ಲದಂತಹ ಇದು ವಸತಿ ಕೊಟ್ಟಿದ್ರಿ. ಮೈನಾರಿಟಿ ಬಿಡಿ, ಮೈನಾರಿಟಿ ವಕ್ಫ್ ಇದ್ದಿದೆ, ಫಿಕ್ಸ್. ಅದು ಮೈನಾರಿಟಿಗೆ ಕೊಡ್ಬೇಕು, ಅದು ಫಿಕ್ಸ್ ಕೊಡ್ತೀರಿ. ಅದು ಬಿಟ್ಟರೆ ನೀವು ಕೊಟ್ಟಿರೋದು ವಸತಿ ಮತ್ತು ಪೌರಾಡಳಿತ ಕೊಟ್ಟಿದ್ರಿ. ಯಾಕೆ ಒಬ್ಬ ಮುಸಲ್ಮಾನರಿಗೆ ಡೆಪ್ಯೂಟಿ CM ಮಾಡ್ತಾ ಇಲ್ಲ? ನಾನ್ ಕೇಳ್ತೀನಿ, DK ಶಿವಕುಮಾರ್ ಅವರನ್ನ ನೀವು DCM ಮಾಡಿದ್ರಲ್ಲ, DK ಶಿವಕುಮಾರ್ ಅವರ ಸಮುದಾಯದ ವೋಟ್ ಎಷ್ಟು %? ಮುಸ್ಲಿಮರ ವೋಟ್ ಎಷ್ಟು % ನಿಮಗೆ ಬರ್ತದೆ? ನೀವು ಗೆದ್ದಿದ್ದು ಯಾರಿಂದ? ಅದರ ಪ್ರಾತಿನಿಧ್ಯ ಯಾಕೆ ಒಬ್ಬ ಮುಸಲ್ಮಾನರನ್ನ ನೀವು CMO DCMO ಮಾಡೋದಿಲ್ಲ? ಯಾಕೆ ಅದು ಉತ್ತಮವಾದಂತಹ ಖಾತೆಗಳನ್ನ ನೀವು ಹೋಮ್ ಮಿನಿಸ್ಟ್ರಿ ಯಾಕೆ ಕೊಡಲ್ಲ? ಯಾಕೆ ರೆವಿನ್ಯೂ ಮಿನಿಸ್ಟ್ರಿ ಕೊಡಲ್ಲ? ಯಾಕೆ ಒಳ್ಳೆ ಮಿನಿಸ್ಟ್ರಿ ಕೊಡಲ್ಲ? ಅದು ಬಿಡಿ, ಒಂದು ಪ್ರಾತಿನಿಧ್ಯ ಕೊಡಲ್ಲ, ಪ್ರಾತಿನಿಧ್ಯವನ್ನೇ ಕಿತ್ತಾಕೊಂಡ್ರಿ. ಮೊನ್ನೆ ಆಕ್ಷನ್ ತಗೊಂಡ್ರಿ ನೀವು ದಾವಣಗೆರೆ ಚುನಾವಣೆ ನಂತರ. ಸರ್, ಈಗ ಕರೆಕ್ಟ್, ನನಗೆ ನೀವು ಹೇಳ್ತಿರುವಾಗ ಉಗ್ರಪ್ಪ ಅವರು ಒಂದು ಮಾತು ಹೇಳಿದ್ ನೆನಪಾಗ್ತಾ ಇದೆ. ನಿಮ್ಗೆ ಅರ್ಹತೆನೂ ಇರಬೇಕು, ಎಜುಕೇಟೆಡ್ಗಳಿರ್ಬೇಕು. ನಿಮ್ಮಲ್ಲಿ ನಿಮ್ಮ ಮುಸ್ಲಿಂ ಸಮಾಜಕ್ಕೆ ಆಗುವಂತ ಅನ್ಯಾಯವನ್ನ ಅಥವಾ ಮುಸ್ಲಿಂ ಸಮಾಜಕ್ಕೆ ಸಿಗಬೇಕಾದಂತ ಹಕ್ಕನ್ನ ಕೇಳುವಂತ ಮುಸ್ಲಿಂ ನಾಯಕರೇ ಇಲ್ವಲ್ಲ ಸರ್ ಅಲ್ಲಿ? ಸರ್, ಅದೊಂದು ದುರಂತ ಅಂತ ನಾನು ಹೇಳ್ತೀನಿ. ಅದೊಂದು ದುರಂತ. ಯಾಕಂತಂದ್ರೆ ನಮ್ಮ ಇರುವಂತಹ ಮುಸ್ಲಿಂ MLAಗಳು ಮುಸಲ್ಮಾನರ ಇಶ್ಯೂಗಳನ್ನ ಮಾತಾಡ್ಲಿಕ್ಕೆ, ರೈಸ್ ಮಾಡ್ಲಿಕ್ಕೆ ಅಥವಾ ವಾಯ್ಸ್ ಮಾಡ್ಲಿಕ್ಕೆ ಫೇಲ್ಯೂರ್ ಆಗಿದ್ದಾರೆ ಅಂತ ನಾನು ಪ್ರಾಮಾಣಿಕವಾಗಿ ನಾನು ಒಪ್ಕೊಳ್ತೇನೆ. ಅಂತಹ ಎಂಟದೆಯ ಬಂಟರನ್ನ, ಅಷ್ಟು ಡೇರಿಂಗ್ ಇರುವಂತರನ್ನ, ಅಷ್ಟು ನಾಲೆಡ್ಜ್ ಇರುವಂತರನ್ನ ನಮ್ಮ ಜನ ಓಟ್ ಹಾಕಿ ಕಳಿಸೋದಿಲ್ಲ. ಅದು ಒಂದು ದುರಂತ. ಹಾಗಾಗಿ ಈಗ ಏನ್ ಹೇಳಿದ್ದಾರೆ ನೋಡಿ, ನಿನ್ನೆ ನೀವು ನೋಡಿರ್ಬೋದು, ಮೊನ್ನೆ ರಾಹುಲ್ ಗಾಂಧಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ.
ಅಲ್ಪಸಂಖ್ಯಾತರ ವಿಚಾರದಲ್ಲಿ ಕಾಂಗ್ರೆಸ್ನ ನಾಯಕರು ಮಾತಾಡಿ, ಅಲ್ಪಸಂಖ್ಯಾತರು ಅಂತಾನೆ ಹೇಳ್ಬೇಡಿ, ಮುಸ್ಲಿಂ ಆದ್ರೆ ಮುಸ್ಲಿಂ ಅಂತಾನೆ ಹೇಳಿ, ಮುಸ್ಲಿಂ ಇಶ್ಯೂಗಳನ್ನೇ ನೀವು ಅಡ್ರೆಸ್ ಮಾಡ್ಬೇಕು, ಮಾತಾಡ್ಬೇಕು ಧೈರ್ಯವಾಗಿ ಅಂತ ಹೇಳಿದ್ದಾರೆ. ಆದ್ರೆ ಯಾರು ಮಾತಾಡ್ತಾ ಇದ್ದಾರೆ? ಮುಸ್ಲಿಂ MLA ಗಳು ಮಾತಾಡ್ತಾ ಇಲ್ಲ, ಅಲ್ಲದವರು ಕೂಡ ಮಾತಾಡ್ತಾ ಇಲ್ಲ ಇಶ್ಯೂಗಳನ್ನ. ಈ ರೀತಿ ಒಂದು ದುರಂತ ಆದ ಒಂದು ಕಡೆಗೆ ಈ ಸಮುದಾಯವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಯಾರಾದ್ರೂ ವಾಯ್ಸ್ ಮಾಡಿದ್ರೆ ಅವ್ರಿಗೆ ಮೇಲೆ ಶಿಸ್ತು ಕ್ರಮ ಆಗ್ತದೆ. ಏನೀಗ ದಾವಣಗೆರೆಯಲ್ಲಿ ಜಬ್ಬಾರ್ ಅವರು MLC ಮೇಲೆ ಆಕ್ಷನ್ ಆಗಿದ್ದು ಇರ್ಲಿ, ಪ್ರಾಥಮಿಕ ಸದಸ್ಯರು ತೆಗೆದುಹಾಕಿದ್ರು. ಅದೇ ರೀತಿ ನಸೀರ್ ಅಹಮದ್ ಸಾಬ್ ಅವ್ರನ್ನ ಸೀನಿಯರ್ ಮೋಸ್ಟ್ ಇಂಟೆಲೆಕ್ಚುಯಲ್ ಒಬ್ಬ ಲೀಡರ್, ಕರ್ನಾಟಕ ಕಂಡ ಧೀಮಂತ ರಾಜಕಾರಣಿ ಅವರು, ಮುಸ್ಲಿಂ ಇಶ್ಯೂಗಳ ಬಗ್ಗೆ ನಾಲೆಡ್ಜ್ ಇರುವಂತಹ ಒಬ್ಬ ಬುದ್ಧಿಜೀವಿ ಅವರು, ವಿಷಯಗಳನ್ನ ಅರ್ಥ ಮಾಡಿಕೊಳ್ಳಬಲ್ಲ ಒಬ್ಬ ನಾಯಕ. ನಾನು ಕರ್ನಾಟಕ ರಾಜ್ಯದಲ್ಲಿ ಕಂಡಂತೆ ಈಗಿರುವ ರೆಪ್ರೆಸೆಂಟೇಟಿವ್ಗಳಲ್ಲಿ ಹಲವಾರು ವಿಚಾರಗಳ ಬಗ್ಗೆ ನಾಲೆಡ್ಜ್ ಇರುವಂತಹ, ಅದರ ವಿಶ್ಲೇಷಣೆ ಮಾಡಬಲ್ಲ, ಅದಕ್ಕೆ ಸೊಲ್ಯೂಷನ್ ನೀಡಬಲ್ಲ ಒಬ್ಬ ನಾಯಕ ನಸೀರ್ ಅಹಮದ್ ಸಾಬ್. ಆದ್ರೆ ಅಂತವ್ರನ್ನ ನೀವು ಅವರ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಹುದ್ದೆಯಿಂದ ನೀವು ತೆಗೆದಾಕ್ತೀರಿ ಏಕಾಏಕಿ, ಶಿಸ್ತು ಕ್ರಮದ ಹೆಸರಲ್ಲಿ ಒಂದು ನೋಟಿಸ್ ಮಾಡೋದಿಲ್ಲ, ಏನೂ ಮಾಡೋದಿಲ್ಲ. ಅವ್ರು ಕೇಳಿದ್ದೇನು? ಅವ್ರು ಕೇಳಿದ್ದು 86,000 ಮೈನಾರಿಟಿ ವೋಟ್ ಇದೆ ಸರ್ ನಿಮ್ಮ ಇದರಲ್ಲಿ ದಾವಣಗೆರೆಯಲ್ಲಿ, ಇದು ಬೈ ಎಲೆಕ್ಷನ್, ಯಾರು ಗೆದ್ರು ಯಾರು ಸೋತ್ರು ಏನು ಗೌರ್ಮೆಂಟ್ ಏನು ಆಗೋದಿಲ್ಲ, ಆ ಕಾರಣಕ್ಕೆ ನೀವು ನಮಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿ ಅಂತ ಕೇಳಿದ, ಅದೇ ತಪ್ಪ? ಅದಕ್ಕೆ ಶಿಸ್ತು ಕ್ರಮನ? ಈ ಹಿಂದೆ ಬೇರೆಲ್ಲವ್ರು ಮಾಡಿದಕ್ಕೆ ಯಾಕೆ ಶಿಸ್ತು ಕ್ರಮ ನೀವು ತಗೊಳ್ಳಿಲ್ಲ? ಇದನ್ನ ನಾವು ಪ್ರಶ್ನೆ ಮಾಡುವಂಥದ್ದು. ಹಾಗಾಗಿ ನಾನು ಕರ್ನಾಟಕದ ಪ್ರಬುದ್ಧ ಜನತೆಗೆ ಹೇಳುವಂಥದ್ದು, ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಈಗ 10 MLA-ಗಳಿದ್ದಾರೆ, ಇನ್ನು 25 MLA-ಗಳು ಕೂಡ ಮಾಡಿದ್ರು ಕೂಡ ಅವರಿಂದ ಏನೂ ನಿರೀಕ್ಷಿಸಬೇಡಿ. ಅವರು ಕಾಂಗ್ರೆಸ್ ಪಕ್ಷದ MLA-ಗಳು, ಅವರು ಸಮುದಾಯದ ಅಥವಾ ಸಾರ್ವಜನಿಕರ ಜನರ MLA-ಗಳಲ್ಲ, ಜನರ ಪರವಾಗಿ ಮಾತಾಡೋದಿಲ್ಲ ಗಟ್ಟಿಯಾಗಿ. ಅವರಿಗೆ ಅಧಿಕಾರ ಬೇಕು, ಅವರಿಗೆ ಸೀಟ್ ಬೇಕು, ಅವರಿಗೆ ಮಿನಿಸ್ಟ್ರಿ ಬೇಕು, ಇದು ಹೊರತು ಸಮುದಾಯದ ಹಿತಚಿಂತಕರಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಪರ್ಯಾಯ ರಾಜಕಾರಣವನ್ನ ನೀವು ಶಕ್ತಿಪಡಿಸುವಂತ ಕೆಲಸ ಮಾಡಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಈ ಇಶ್ಯೂಗಳು ಅಡ್ರೆಸ್ ಆಗ್ತದೆ. ಅದಕ್ಕೆ ತಾಜಾ ಉದಾಹರಣೆ ದಾವಣಗೆರೆಯಲ್ಲಿ SDP-ಗೆ 19,000 ವೋಟ್ ಹೋದ ತಕ್ಷಣ ಇವ್ರಿಗೆ ಅರ್ಥ ಆಯ್ತು, ಅಲ್ಲೋಲ ಕಲ್ಲೋಲ ಆಯ್ತು. ಏನಪ್ಪ ಮುಸ್ಲಿಂ ಇಶ್ಯೂಸ್ ಬನ್ನಿ ತಗೊಂಬನ್ನಿ, ಏನಿದೆ ಹಿಜಾಬ್ ರೆಸ್ಟೋರ್ ಮಾಡ್ಬೇಕು, ನೋಡಿದ್ರು ಎಲ್ಲ ಮಾಡಿದ್ರು ಅದನ್ನ ಸ್ವಾಗತಾರ್ಹ. 3 ವರ್ಷ ಬೇಕಿತ್ತ ಇದನ್ನ ಮಾಡಕ್ಕೆ. ದಾವಣಗೆರೆಯಲ್ಲಿ 19,000 ವೋಟರ್ಸ್ ವಿರುದ್ಧ ನಿಂತಾಗ ನಿಮ್ಗೆ ಹಿಜಾಬ್ ನೆನಪಾಯ್ತಾ? ಇದನ್ನ ನಾನು ಹೇಳುವಂಥದ್ದು ಜನರಿಗೆ ತಮ್ಮ ಮಾಧ್ಯಮದಲ್ಲಿ ಪರ್ಯಾಯ ರಾಜಕಾರಣ SDPI ನಿಮ್ಮ ಇಶ್ಯೂಗಳನ್ನ ಮಾತಾಡ್ಲಿಕ್ಕೆ, ಸಮರ್ಥವಾಗಿ ಎದುರಿಸ್ಲಿಕ್ಕೆ, ಮಂಡನೆ ಮಾಡ್ಲಿಕ್ಕೆ, ಅಸೆಂಬ್ಲಿಯ ಒಳಗೂ ಹೊರಗೂ ಇದನ್ನ ಅಡ್ರೆಸ್ ಮಾಡ್ಲಿಕ್ಕೆ ಒಂದು ಪರ್ಯಾಯ ರಾಜಕೀಯ ಶಕ್ತಿ, ಅದನ್ನ ಬೆಂಬಲಿಸಿ ಅಂತ ಮನವಿ ಮಾಡ್ತೀನಿ. ಇನ್ಫ್ಯಾಕ್ಟ್ ಮುಸ್ಲಿಂ ಸಮಾಜದಲ್ಲೇ ಎಲ್ಲೋ ಒಂದು ಕಡೆ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆ ಅಂತಂದ್ರೆ ಮುಸ್ಲಿಂ ಸಮಾಜದಲ್ಲಿರುವಂತಹ ಮುಸಲ್ಮಾನ್ ನಾಯಕರುಗಳು, ಪ್ರೆಸೆಂಟ್ ಶಾಸಕರಾಗಿರುವಂತವ್ರು, ಸಚಿವರುಗಳಾಗಿರುವಂತವ್ರು, ಅವ್ರಗಳ ಮೇಲೆ ಕೇಸ್ ನಡೀತಾ ಇದೆ, ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ, ವಕ್ಫ್ ಆಸ್ತಿನ ಕಬಳಿಸ್ಬಿಟ್ರು, 5 ಸ್ಟಾರ್ ಹೋಟೆಲ್ ಮಾಡ್ಬಿಟ್ರು ವಕ್ಫ್ ಆಸ್ತಿಯಲ್ಲಿ ಅಂತ. ಯಾಕೆ ನಿಮ್ ನಾಯಕರುಗಳೇ ನಿಮ್ಗೆ ಧೋಖಾ ಮಾಡ್ತಿದ್ದಾರೆ ಅಂತ? ನಿಜವಾಗ್ಲೂ ಈ ಸಮುದಾಯದ ದುರಂತ, ಸ್ವಾತಂತ್ರ್ಯ ನಂತರ ಈ ಸಮುದಾಯವನ್ನ ರೆಪ್ರೆಸೆಂಟೇಟ್ ಮಾಡುತ್ತಿರುವ ಬಹುತೇಕರು ಇವರು ಸಮುದಾಯ ವಿರೋಧಿಗಳು. ಸಮುದಾಯದ ಹಿತಚಿಂತನೆ ಇಲ್ವೇ ಇಲ್ಲ. ವಕ್ಫ್ ಆಸ್ತಿಗಳನ್ನ ಲೂಟಿ ಹೊಡೆದವರು, ಅದೇ ರೀತಿ ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನ ಲೂಟಿ ಹೊಡೆದವರು. ನೀವು ನೋಡ್ತಾ ಹೋಗಿ, ಪರ್ಟಿಕ್ಯುಲರ್ಲಿ ಮುಸ್ಲಿಂ ರಾಜಕಾರಣ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನೀವು ಕೌನ್ಸಿಲರ್ಗಳಿರ್ಬೋದು, ಕಾರ್ಪೊರೇಟರ್ಗಳಿರ್ಬೋದು, ಅದನ್ನೆಲ್ಲ ನೋಡ್ತಾ ಹೋದ್ರೆ ಮುಸ್ಲಿಂ ರಾಜಕಾರಣ ಯಾವ ರೀತಿ ಇದೆ ಅಂತಂದ್ರೆ, ಎಲ್ರು ಕೂಡ ಕಳ್ಳರು, ಸುಳ್ಳು, 2ನೇ ನಂಬರ್ ದಂಧೆ ಮಾಡೋರು, ರೌಡಿಸಂ ಮಾಡೋರು, ಇಂಥದೇ ಮೆಜಾರಿಟಿ. ನಾನು ಒಳ್ಳೆಯವರಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ತುಂಬಾ ಒಳ್ಳೆಯವರು ಇದ್ದಾರೆ. ಆದ್ರೆ ಮೆಜಾರಿಟಿ ಮುಸ್ಲಿಂ ಪೊಲಿಟಿಕ್ಸ್ ಯಾವುದೇ ಪಕ್ಷ ಇರ್ಬೋದು, ಯಾರಿದ್ದಾರೆ ಅಂತ ಹೇಳಿದ್ರೆ ಈ ರೀತಿ ಜನ ಇದ್ದಾರೆ.
ಈ ಸಮುದಾಯದ ಓಟ್ ತಗೊಂಡು ಸಮುದಾಯಕ್ಕೆ ವಂಚನೆ ಮಾಡೋರೇ ಹೆಚ್ಚಿನ ಜನರಿದ್ದಾರೆ. ಪ್ರಾಮಾಣಿಕರು ಇಲ್ವೇ ಇಲ್ಲ. ಅದು ನಮ್ಮ ದುರಂತ, ಅದು ನಮ್ಮ ದುರಂತ. ಈಗ ಸರಿಯಾಗಿ ತನಿಖೆ ಮಾಡಿದ್ರೆ ವಕ್ಫ್ ವಿಚಾರದಲ್ಲಿ ಯಾವ ಸರ್ಕಾರಗಳು ಬದ್ಧತೆ ಇಲ್ಲ, ಅದು ಕಾಂಗ್ರೆಸ್ಗೂ ಇಲ್ಲ, ಬಿಜೆಪಿಗೂ ಇಲ್ಲ. ದುರಂತ ಏನಂತ ಹೇಳಿದ್ರೆ ಬಿಜೆಪಿ ಸರ್ಕಾರದ ಟೈಮಲ್ಲಿ ಈ ವಕ್ಫ್ ಹಗರಣದ ಬಗ್ಗೆ ಅನ್ವರ್ ಮಾಣಿಪಾಡಿ ವರದಿ ಇದೆಲ್ಲ ಬಂತಲ್ಲ, ಅವರು ಕೂಡ ಮುಸಲ್ಮಾನರ ವಿರುದ್ಧ ಮಾತಾಡ್ತಾರೆ. ಆದ್ರೆ ವಕ್ಫ್ ಆಸ್ತಿ ನುಂಗಿದವರ ಬಗ್ಗೆ ಕ್ರಮ ಕೈಗೊಳ್ಬೇಕು ಅನ್ನೋ ವಿಚಾರದಲ್ಲಿ ಅವರು ಎಲ್ಲೋ ಅಡ್ಜಸ್ಟ್ಮೆಂಟ್ ಆದ್ರು, ಎಲ್ಲೋ ಅವರು ಬ್ಯಾಲೆನ್ಸ್ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಒಳ ಒಪ್ಪಂದ ಮಾಡ್ಕೊಂಡು ಅದು ಮಾಡ್ಲಿಲ್ಲ. ಹಾಗಾಗಿ ವಕ್ಫ್ ಆಸ್ತಿ ವಿಚಾರದಲ್ಲಿ ನಮ್ಮ ಸಮುದಾಯದ ನಾಯಕರೇ ವಿಲನ್ಗಳೇ ಬಿಟ್ರೆ ಬೇರೆ ಸಾಮಾನ್ಯ ಜನರನ್ನ ಹೇಳಿ ನಾವು ಪ್ರಯೋಜನ ಇಲ್ಲ. ಓಕೆ ಸರ್, ಇನ್ಫ್ಯಾಕ್ಟ್ ಮುಸ್ಲಿಂ ಸಮಾಜದಲ್ಲಿ ನಾಯಕತ್ವದ ಕೊರತೆ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ. 2014 ನಂತರ ಮುಸ್ಲಿಂ ಸಮಾಜದಲ್ಲಿರುವಂತಹ ನಾಯಕತ್ವ ನೇಪಥ್ಯಕ್ಕೆ ಸರಿತಿದೆ ಅನ್ನುವಂತಹ ಒಂದು ವರದಿ ಕೂಡ ಬಂದಿತ್ತು. ಯಾಕೆ ನಜೀರ್ ಸಾಬ್ರಂತ ನಾಯಕರು ಹುಟ್ಕೊಳ್ತಾ ಇಲ್ಲ, ಜಾಫರ್ ಶರೀಫ್ ಅಂತ ನಾಯಕರುಗಳು ಯಾಕೆ ಹುಟ್ಕೊಳ್ತಾ ಇಲ್ಲ, ಅಥವಾ ಹುಟ್ಟಿಕೊಂಡರೂ ಕೂಡ ಅವರಿಗೆ ಅವಕಾಶ ಕೊಟ್ರೆ ಎಲ್ಲಿ ಓವರ್ಟೇಕ್ ಮಾಡ್ತಾರೆ ಅನ್ನೋ ಭಯ ಇದೆಯಾ ಈಗಿರುವಂತಹ ರಾಜಕಾರಣಿಗಳಿಗೆ? ನೋಡಿ, ಒಂದು ಕಾಲಘಟ್ಟದಲ್ಲಿ ಉತ್ತಮ ನಾಯಕರುಗಳಿದ್ರು. ನೀವು ಹೆಸರುಗಳನ್ನ ತಗೊಂಡ್ರಿ, ನಜೀರ್ ಸಾಬ್ ಅಂತವರು, ನೀರ್ ಸಾಬ್ ಅಂತ ಹೇಳಿ ಹೆಸರುವಾಸಿಯಾದವರು, ಮುಖ್ಯಮಂತ್ರಿ ಆಗ್ಲಿಕ್ಕೆ ಯೋಗ್ಯತೆ ಇದ್ದವರು, ಮುಖ್ಯಮಂತ್ರಿಯ ಲಿಸ್ಟ್ ನಲ್ಲೂ ಕೂಡ ಇದ್ರು. ದುರದೃಷ್ಟವಶಾತ್ ಅವ್ರು ಆಗ್ಲಿಲ್ಲ. ನೀವು ಹೇಳ್ತಾ ಇರೋದು ನಿಜ, ಮುಸ್ಲಿಂ ನಾಯಕರ ಕೊರತೆ ಇದೆ ಅಂತ ಹೇಳಿದ್ರೆ, ಕೊರತೆ ಇದೆ ಅನ್ನುವಂಥದ್ದು. ಅಂದ್ರೆ ಮುಸ್ಲಿಂ ನಾಯಕತ್ವ, ಯುವ ನಾಯಕತ್ವ ಬರ್ತಾ ಇದೆ. ನೀವು ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಪ್ರಮೋಷನ್ ಮಾಡುವಂತ, ಬೆಳೆಸುವಂತ ಕೆಲಸ ಮಾಡ್ಬೇಕು. ಓವರ್ಟೇಕ್ ಮಾಡ್ಬಿಟ್ರೆ ಸರ್ ನೋಡಿ, ಅದು ಅಲ್ಲ, ಅದು ಯಾರ ಒಂದು ಯೋಚನೆಗಳು ಓವರ್ಟೇಕ್ ಮಾಡ್ಬಿಟ್ಟಾದ್ರೆ ಕಾಂಗ್ರೆಸ್ ಬೇರೆ ನಾಯಕರುಗಳು ಇನ್ನು ಹೊಸ ನಾಯಕರುಗಳನ್ನ ಬೆಳೆಸದೇ ಇಲ್ಲ ಅವರು. ಹೊಸ ನಾಯಕರನ್ನ ಬೆಳೆಸುವಂತಹ ವಿಚಾರಗಳಿದೆ. ನೋಡಿ, ಎಲ್ಲರೂ ತೆಗೆದು ನೋಡಿ, ಈಗ ಎಲ್ಲಾದ್ರೂ ಒಬ್ಬ MLA ಇದ್ರೆ, ಒಬ್ಬ ಮಿನಿಸ್ಟರ್ ಇದ್ರೆ, ಆ ನಂತರ ಬೆಳೆಯೋದು ಯಾರು ಅಂದ್ರೆ ಅವ್ರ ಮಗ, ಅವ್ರ ಮಗ, ಅವ್ರ ಮೊಮ್ಮಕ್ಕಳು. ಲಾಸ್ಟ್ MP ಎಲೆಕ್ಷನ್ ಅಲ್ಲಿ ತೆಗೆದು ನೋಡ್ಬಿಡಿ, ಬರೀ ಮುಸಲ್ಮಾನದ್ ಮಾತ್ರ ಅಲ್ಲ, ನೀವ್ ಯಾರಿಗೆ ಟಿಕೆಟ್ ಕೊಟ್ರಿ? ಚಾಮರಾಜನಗರದಲ್ಲಿ ಮಾದೇವಪ್ಪನ ಮಗನಿಗೆ ಕೊಟ್ರಿ, ಜಾರಕಿಹೊಳಿ ಅವ್ರ ಮಗಳಿಗೆ ಕೊಟ್ರಿ, ಈಶ್ವರ್ ಖಂಡ್ರೆ ಮಗನಿಗೆ ಕೊಟ್ರಿ, ಲಕ್ಷ್ಮೀ ಮಗನ್ ಕೊಟ್ರಿ. ಎಲ್ಲರೂ ಅಲ್ಲಿ ದಾವಣಗೆರೆಯಲ್ಲಿ ಮಲ್ಲಿಕಾರ್ಜುನ್ ಅವರ ಮಿಸಸ್ಸಿಗೆ ಕೊಟ್ರಿ. ಅಂದ್ರೆ ನೀವು ಹೊಸ ನಾಯಕತ್ವ, ಹೊಸ ಯೋಚನೆಗಳು ನಾಯಕತ್ವಕ್ಕೆ ನೀವು ಅವಕಾಶಗಳನ್ನೇ ಕೊಡ್ತಾ ಇಲ್ಲ. ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ನಾಯಕತ್ವ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಅವರಾದ ನಂತರ ಅವರ ಮಕ್ಕಳು ಮೊಮ್ಮಕ್ಕಳು ಈ ರೀತಿ ಬರ್ತಾ ಇದೆ ಹೊರತು ಬೇರೆಯವರಿಗೆ ಅವಕಾಶ ಮಾಡ್ಕೊಡ್ತಾ ಇಲ್ಲ. ಇದು ನಾಡಿನ ದುರಂತ. ಇದರಲ್ಲಿ ವಿಷಯ ಇರುವಂತದ್ದು, ಈ ನಾಯಕರು ಹೀಗಾದ್ರೆ ಜನಕ್ಕೇನಾಗಿದೆ, ನಿಮಗೇನಾಗಿದೆ? ನಿಮಗೆ ನಾಯಕತ್ವ ನಾವು ಕೊಡ್ತಾ ಇದ್ವಿ. SDPI ನಿಮಗೆ ಅತ್ಯುತ್ತಮ ನಾಯಕರನ್ನ ಸೃಷ್ಟಿ ಮಾಡಿ, ತಯಾರು ಮಾಡಿ, ಅವ್ರನ್ನ ತರಬೇತಿ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದೀವಿ. ಅವ್ರನ್ನ ಗುರುತಿಸ್ಬೇಕು, ಅವ್ರನ್ನ ಬೆಂಬಲಿಸ್ಬೇಕು, ಅವ್ರನ್ನ ಶಾಸಕರನ್ನಾಗಿ MP ಗಳನ್ನಾಗಿ ಮಾಡ್ಬೇಕು. ಮಾಡಿದ್ರೆ ನಿಮ್ಗೆ ಪ್ರತಿಫಲ ಇದೆ. ಲೋಕಲ್ ಬಾಡೀಸ್ ಗಳಲ್ಲಿ ನಾವು ಪ್ರೂವ್ ಮಾಡಿ ತೋರಿಸಿದ್ವಿ, ಪ್ರಾಮಾಣಿಕವಾಗಿ ನಾವು ಪ್ರೂವ್ ಮಾಡಿ ತೋರಿಸಿದ್ವಿ ಎಂತಹ ನಾಯಕತ್ವ ಅಂತ ಹೇಳಿ. ಮೊನ್ನೆ ನಾನು ಚಾಮರಾಜನಗರಕ್ಕೆ ಹೋಗಿದ್ದೆ, ಇದಾಯ್ತವ್ರೆ. ಚಾಮರಾಜನಗರದ ಒಂದು ಮದುವೆ ಫಂಕ್ಷನ್ ಹೋಗಿದ್ದೆ. ಅಲ್ಲಿ ನಮ್ಮ 6 ಜನ ಕೌನ್ಸಿಲರ್ಗಳಿದ್ದಾರೆ ನಗರಸಭಾ ಸದಸ್ಯರು. ಒಬ್ರು ಬಿಜೆಪಿ ನಾಯಕರು ಆ ಮದುವೆಯಲ್ಲಿ ಸಿಕ್ಕಿದ್ರು ನನಗೆ. ಬಿಜೆಪಿ ನಾಯಕರು, ಅಧ್ಯಕ್ಷರೇ, ನಿಜವಾಗ್ಲೂ ನೀವು ಏನು ನಿಮ್ಮ ಕ್ಯಾಡರ್ಗಳನ್ನ ತಯಾರು ಮಾಡಿದ್ರಿ, ಇಷ್ಟು ಪ್ರಾಮಾಣಿಕ ಬದ್ಧತೆ ಇರುವಂತಹ ಕೆಲಸ ಮಾಡುವಂತಹ ಕೌನ್ಸಿಲರ್ಗಳು ನಾನು ಬೇರೆ ಪಕ್ಷದಲ್ಲಿರೋದು, ನಿಜಕ್ಕೂ ನಿಮ್ಮ 6 ಜನ ಏನು ಕೌನ್ಸಿಲರ್ಗಳಿದ್ದಾರೆ ನಿಜಕ್ಕೂ ಮಾದರಿ. ನಮ್ಮ ಪಕ್ಷಕ್ಕಿಂತ ಅವ್ರು ಹೇಳಿದ್ದು ಬಿಜೆಪಿ ಪಕ್ಷದ ಕೌನ್ಸಿಲರ್ಗಳಿಂದ ಅತ್ಯುತ್ತಮವಾಗಿ ಕೆಲಸ ಮಾಡೋರು, ಬದ್ಧತೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ನಿಮ್ಗೆ ಅಂತ ಹೇಳಿದ್ರು. ಅಂದ್ರೆ ನಾವು ಪ್ರೂವ್ ಮಾಡಿ ತೋರಿಸಿದ್ವಿ, ಒಬ್ಬ ಪ್ರತಿನಿಧಿಯಾಗಿ ಯಾವ ರೀತಿ ಕೆಲಸ ಮಾಡ್ಬೇಕು ಅನ್ನೋಂಥದ್ದು ನಾವು ಲೋಕಲ್ ಬಾಡೀಸ್ ಗಳಲ್ಲಿ ನಾವು ಪ್ರೂವ್ ಮಾಡಿದ್ವಿ. ಇನ್ನು ನಾವು ಎಸ್ ಎನ್ MLA ಆಗಿ MP ಆಗಿ ಪ್ರೂವ್ ಮಾಡ್ಬೇಕು. ಅದಕ್ಕೆ ಜನರು ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾರೆ. ಬಟ್ ನಿಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ವಿಚಾರವನ್ನ ನೀವು ಮುನ್ನೆಲೆಗೆ ತಂದ ತಕ್ಷಣ ಕಾಂಗ್ರೆಸ್ ಅದನ್ನ ರಿವರ್ಸ್ ಮಾಡಿ ಹೇಗೆ ತೋರಿಸುತ್ತೆ ಅಂತಂದ್ರೆ, ಒಂದು ವೇಳೆ SDPIಗೆ ವೋಟ್ ಹಾಕಿದ್ರೆ ಡಿವೈಡ್ ಆಗುತ್ತೆ ಮುಸಲ್ಮಾನರ ವೋಟು, ಮತ್ತು ಬಿಜೆಪಿ ಪ್ಲಸ್ ಪಾಯಿಂಟ್ ಆಗ್ಬಿಡುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ SDPI ಮತ್ತು ಬಿಜೆಪಿ ಎರಡು ಒಂದೇ ಮುಖದ ನಾಣ್ಯಗಳು ಅನ್ನೋ ತರ ಬಿಂಬಿಸುವಂತ ಪ್ರಯತ್ನಗಳಾಗ್ತಾ ಇದೆ. ನಿಜ, 100% ನಿಜ. ಕಾಂಗ್ರೆಸ್ ಒಂದು ಅಸ್ತ್ರ ಏನು ಅಂತ ಹೇಳಿದ್ರೆ,
ವಿಶೇಷವಾಗಿ ಅಲ್ಪಸಂಖ್ಯಾತರ ಮತಗಳನ್ನ ಗಳಿಸ್ಲಿಕ್ಕಿರುವಂತಹ ಒಂದು ಅತ್ಯುತ್ತಮವಾದ ಒಂದು ಮ್ಯಾಜಿಕ್ ಅಥವಾ ಅತ್ಯುತ್ತಮವಾದ ಒಂದು ಏನ್ ಹೇಳ್ತೀವಿ ಅಸ್ತ್ರ ಅವರು ತಗೊಂಡಿರೋದು ಏನು ಅಂತಂದ್ರೆ ಭಯಪಡಿಸೋದು. ಬಿಜೆಪಿ ಬರುತ್ತೆ ಅಂತ ಭಯಪಡಿಸುವಂಥದ್ದು. ಬಿಜೆಪಿ ಬರುತ್ತೆ ಅಂತ ಬಂದಾಗಿದೆ. ನೀವೇನ್ ಮಾಡಿದ್ರಿ? ಬಿಜೆಪಿ ಬರ್ಲಿಕ್ಕೆ ಕಾರಣನೇ ಕಾಂಗ್ರೆಸ್. ನೀವು ಸರಿಯಾಗಿದ್ದಿದ್ರೆ, ಕಾಂಗ್ರೆಸ್ ಸರಿಯಾಗಿದ್ದಿದ್ರೆ ಬಿಜೆಪಿ ಬರ್ತಾ ಇತ್ತಾ? ಎಂತ ಉದಾಹರಣೆ ಅಂತಂದ್ರೆ ನೋಡಿ, ಮಧ್ಯಪ್ರದೇಶದಲ್ಲಿ ಈ ಬಾರಿ ಅಲ್ಲ, ಕಳೆದ ಬಾರಿ ಕಾಂಗ್ರೆಸ್ಗೆ ಪೂರ್ಣ ಮೆಜಾರಿಟಿ ಕೊಟ್ರು ಅಲ್ಲಿನ ಜನ. ಮಧ್ಯಪ್ರದೇಶದಲ್ಲಿ ಹಿಂದಿ ಬೆಲ್ಟ್, ಅದು ಕೌ ಬೆಲ್ಟ್, ಅಲ್ಲಿ ಕಾಂಗ್ರೆಸ್ಗೆ ಮೆಜಾರಿಟಿ ಕೊಟ್ಟು 28 ಜನ ಕಾಂಗ್ರೆಸ್ನ MLA ಬಿಜೆಪಿ ಹೊರಟೋದ್ರು. ಸರ್ಕಾರ ಜನಾದೇಶ ಯಾರಿಗೆ ಕೊಟ್ರು? ಕಾಂಗ್ರೆಸ್ ಕೊಟ್ರು. ನಿಮ್ MLA ಬಿಜೆಪಿ ಹೊರಟೋದ್ರು. ಇಲ್ಲಿ 2018ರಲ್ಲಿ ಇಲ್ಲೂ ಹಾಗೆಲ್ವಾ, 14 ಜನ ಕಾಂಗ್ರೆಸ್ನ MLA ಬಿಜೆಪಿಗೆ ಹೋದ ಕಾರಣ ಇಲ್ಲಿ ಸರ್ಕಾರ ಉಳಿಯೋಯ್ತು. ಇಲ್ಲಾಂದ್ರೆ ಜಾತ್ಯತೀತ ಸರ್ಕಾರ ಇತ್ತು, JDS ಮತ್ತು ಕಾಂಗ್ರೆಸ್ ಕಂಬೈನ್ ಸರ್ಕಾರ ಇತ್ತಲ್ಲ ಇಲ್ಲಿ 2018ರಲ್ಲಿ. ಅಂದ್ರೆ ನೀವು ಒಂದು ಕಡೆ ಬಿಜೆಪಿ ಬರ್ತದೆ ಅಂತ ಹೇಳ್ಕೊಂಡು ಜನರನ್ನ ಹೆದರಿಸಿ ಓಟ್ ಪಡೆಯಲಿಕ್ಕೆ, ಗೆದ್ದ ಮೇಲೆ ನಿಮ್ಮದೇ MLA ಬಿಜೆಪಿಗೆ ಹೋಗ್ತಾರೆ. ಹಾಗಾಗಿ ಇದೆಲ್ಲವನ್ನ ಏನ್ ಮಾಡ್ತಿದ್ರೆ ಅವರು ಯೂಸ್ ಮಾಡ್ತಾ ಇದಾರೆ ಹೊರತು ಜನರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಜನರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಅದರ ಅರ್ಥ ನಾಳೆನೆ ನಾವು SDP ಎಲ್ಲಾ ಕ್ಷೇತ್ರಗಳಲ್ಲಿ ಗೆದ್ದು ಬಿಡ್ತೀವಿ ಅನ್ನುವಂತ ಭ್ರಮೆಯಲ್ಲೂ ಕೂಡ ನಾವಿಲ್ಲ. ನಾನು ಹೇಳುವಂಥದ್ದು, ಕನಿಷ್ಠ ನೀವು ಕರ್ನಾಟಕ ರಾಜ್ಯದಲ್ಲಿ ಒಂದು 10 MLA ಆಯ್ಕೆ ಮಾಡಿ ಕಳಿಸ್ಕೊಡಿ SDP ಇದು. ಆಗ ನೋಡಿ ರಾಜಕೀಯವಾಗಿ ಏನೆಲ್ಲ ಬದಲಾವಣೆಗಳಾಗ್ತದೆ, ಏನೆಲ್ಲ ಸುಧಾರಣೆಗಳಾಗ್ತದೆ. ನಿಮಗೆ ಬೇಕಾದ ಯೋಜನೆಗಳು ನಿಮ್ಮ ಕಾಲುಬುಡಕ್ಕೆ ಬರ್ತದೆ. ನೀವು ಕೇಳ್ಬೇಕು ಅಂತಿಲ್ಲ, ಅವ್ರು ಕೊಡ್ತಾರೆ. ಇದನ್ನ ನಾವು ಮಾಡ್ತೀವಿ. ಯಾವ ರೀತಿ 20,000 ಓಟು ಶಿಫ್ಟ್ ಆದಾಗ ಯಾವ ರೀತಿ ಹಿಜಾಬ್ ವಾಪಸ್ ಬಂತೋ, ಆ ರೀತಿ ಅಲ್ಪಸಂಖ್ಯಾತರ ಎಲ್ಲಾ ವಿಷಯಗಳು ಅಡ್ರೆಸ್ ಆಗ್ತದೆ. ಅದನ್ನ ನಿರ್ಧರಿಸಬೇಕಾದದ್ದು ಕರ್ನಾಟಕದ ಪ್ರಬುದ್ಧ ಜನತೆ, ಅದರಲ್ಲೂ ಅಲ್ಪಸಂಖ್ಯಾತರು, ಅಹಿಂದ ವರ್ಗಗಳು, ಸಣ್ಣ ಪುಟ್ಟ ಸಮುದಾಯಗಳು, ಪ್ರಾತಿನಿಧ್ಯ ಇಲ್ಲದ ಸಮುದಾಯಗಳು ಅರ್ಥ ಮಾಡ್ಕೊಟ್ರೆ ಇದಕ್ಕೆ ಒಂದು ಸೊಲ್ಯೂಷನ್ ಇದೆ. SDPI ನ ಟ್ರಸ್ಟ್ ಮಾಡೋಣ ಅಂತಂದ್ರೆ ಒಂದು ಬಹುದೊಡ್ಡ ಗುಮ್ಮ ಇರೋದೇನು ಅಂತಂದ್ರೆ, SDPI ಸಾಮಾಜಿಕವಾಗಿ ಅಂದ್ರೆ ಸಮಾಜದಲ್ಲಿರುವಂತ ಶಾಂತಿಗೆ ಅಭದ್ರತೆಯನ್ನ ಸೃಷ್ಟಿ ಮಾಡುವಂತ ಪಾರ್ಟಿ. SDPIಗೆ PFI ಲಿಂಕ್ ಇದೆ. SDPI ಕಚೇರಿಗಳ ಮೇಲೆ NIA ದಾಳಿ ಮಾಡಿತ್ತು. SDPI ರಾಷ್ಟ್ರದ ಹಿತಾಸಕ್ತಿಯಿಂದ ಒಳ್ಳೆ ಪಾರ್ಟಿ ಅಲ್ಲ ಅನ್ನುವಂಥದ್ದಿದೆ. ನೋಡಿ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅನ್ನುವಂಥದ್ದು ಸೋಷಿಯಲ್ ಡೆಮೋಕ್ರಸಿಯ ಐಡಿಯಾಲಜಿ ಇರುವಂತಹ ಒಂದು ಪಕ್ಷ ಆಗಿರ್ತದೆ. ನಾವು ಯಾವತ್ತು ನಮ್ಮ ಈ 18 ವರ್ಷಗಳ ಇತಿಹಾಸದಲ್ಲಿ ನಾವು ಯಾವುದೇ ಜಾತಿಯ ವಿರುದ್ಧ, ಯಾವುದೇ ಜನಾಂಗದ ವಿರುದ್ಧ, ಯಾವುದೇ ಧರ್ಮದ ವಿರುದ್ಧ ನಾವು ಮಾತನಾಡಲೇ ಇಲ್ಲ. ನಾವು ಸಂವಿಧಾನಬದ್ಧವಾದ ನಮ್ಮ ಹಕ್ಕುಗಳನ್ನ ಕೇಳ್ತಾ ಇದ್ವಿ. ನಾವು ಮುಸಲ್ಮಾನರ ಇಶ್ಯೂಗಳನ್ನ, ಅಲ್ಪಸಂಖ್ಯಾತರ ಇಶ್ಯೂಗಳನ್ನ ಹೆಚ್ಚು ಮಾತಾಡ್ತೀವಿ. ಯಾಕಂದ್ರೆ ಅವ್ರ ಬಗ್ಗೆ ಮಾತಾಡೋರು ಯಾರು ಇಲ್ಲ ಅಂತ. ಅದರ ಅರ್ಥ ಬೇರೆಯವರಿಗೆ ಹಕ್ಕು ಕೊಡಬಾರದು ಅಂತಲ್ಲ. ನಾವು ಜಾತ್ಯತೀತ ಪಕ್ಷ ಎಲ್ಲರ ಪರವಾಗಿದ್ದೀವಿ, ಎಲ್ಲ ಬಡವರ ಪರವಾಗಿದ್ದೀವಿ. ಆದ್ರೆ ಯಾವ ಸಮುದಾಯಗಳಿಗೆ ಅವರು ಮೂಲೆಗೆಸೆಯಲ್ಪಟ್ಟಿದ್ದಾರೆ, ಹಿಂದುಳಿದಿದ್ದಾರೆ, ಅವರ ವಿಚಾರಕ್ಕೂ ನಾವು ಹೆಚ್ಚು ಮಾಡ್ತೀವಿ. ಅದರಲ್ಲೂ ಅಲ್ಪಸಂಖ್ಯಾತರು, ದಲಿತರು, ಆದಿವಾಸಿಗಳು, ಇವರ ಬಗ್ಗೆ ನಾವು ಹೆಚ್ಚು ಮಾತಾಡ್ತೇವೆ. ಈ ಏನು ನೀವು ಹೇಳಿದಂತ ಆರೋಪಗಳು ಕೂಡ ನಾವು ಮುಂದೆ ಬರಬಾರ್ದು, ನಾವು ರಾಜಕೀಯವಾಗಿ ಶಕ್ತಿ ಆಗಬಾರ್ದು ಅನ್ನಂತ ಒಂದು ಈ ರೀತಿ ಆರೋಪಗಳನ್ನ ಇದೇ ಬಲಾಢ್ಯ ರಾಜಕೀಯ ಪಕ್ಷಗಳು ಬಿಜೆಪಿ, ಅದೇ ರೀತಿ ಕಾಂಗ್ರೆಸ್ ಇದನ್ನ ಈ ಆರೋಪಗಳನ್ನ ಮಾಡೋದು ಹೊರತು ಈ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ಇನ್ನು NIA ದಾಳಿ, ದಾಳಿ, ಅದು ಎಲ್ಲಾ ವಿರೋಧ ಪಕ್ಷಗಳ ವಿರುದ್ಧ ಅವರು ಮಾಡ್ತಾರೆ. ಯಾಕಂದ್ರೆ ವಿರೋಧ ಪಕ್ಷಗಳನ್ನ ಹಣಿಲಿಕ್ಕೆ ಅವರು NIA, ED ಇದನ್ನ ಬಳಸ್ತಾ ಇರುವಂತದ್ದು. ಆಮ್ ಆದ್ಮಿ ಪಾರ್ಟಿ ಇರ್ಬೋದು, ಕಾಂಗ್ರೆಸ್ನ ನಾಯಕರು ಇರ್ಬೋದು, ಬೇರೆ ಬೇರೆ ಪಕ್ಷಗಳ ನಾಯಕರ ವಿರುದ್ಧ ಅವರ ಆಫೀಸ್ಗೆ ರೈಡ್ ಮಾಡೋದು, ಅಂದ್ರೆ ಅವರನ್ನ ಡಿಮೊರಲೈಸ್ ಮಾಡುವುದು, ಇದು ಬಿಜೆಪಿ ಅವರ ಏಜೆನ್ಸಿಗಳನ್ನ ಯೂಸ್ ಮಾಡ್ತಾ ಇರೋದು ತಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ. NIA ಬಂತು ಅಥವಾ ED ಬಂತು ಅಂತ ಕಾರಣಕ್ಕೆ ಅದು ಸರಿ ಇಲ್ಲ ಅಂತಲ್ಲ, ಅದು ಅವರ ರಾಜಕೀಯ ಟೂಲ್, ಅದನ್ನ ಅವರು ಬಳಸ್ತಾ ಇದ್ದಾರೆ. ಅದು ಜನರು ಅರ್ಥ ಮಾಡ್ಕೊಳ್ತಾರೆ. ನಾನು ಒಬ್ಬ ರಾಜ್ಯಾಧ್ಯಕ್ಷನಾಗಿ ಜನರ ಮುಂದೆ ಹೇಳುವಂತದ್ದು, ನಮ್ಮ ಪಕ್ಷ ಸಮಾಜದ ನಿರ್ಮಾಣಕ್ಕೆ, ಸಂವಿಧಾನದ ಆಶಯಗಳ ಈಡೇರಿಕೆಗೆ ಕೆಲಸ ಮಾಡುವಂತ ಪಕ್ಷ. ಯಾವುದೇ ಜಾತಿ ಜನಾಂಗದ ವಿರುದ್ಧ ಅಲ್ಲ, ಯಾವುದೇ ಧರ್ಮದ ವಿರುದ್ಧವೂ ಕೂಡ ನಾವು ಖಂಡಿತ ಅಲ್ಲ. ನಾವು ಯಾರು ಶೋಷಣೆಗೊಳಗಾಗಿದ್ದಾರೆ ಅವ್ರ ಬಗ್ಗೆ ಹೆಚ್ಚು ಮಾತಾಡ್ತೀವಿ. ಅಲ್ಪಸಂಖ್ಯಾತರು, ದಲಿತರು, ಆದಿವಾಸಿಗಳು, ಇಂಥವರ ಬಗ್ಗೆ ಹೆಚ್ಚು ಮಾತಾಡ್ತೀವಿ, ಹೆಚ್ಚು ಅವರ ಹೋರಾಟ ಮಾಡ್ತೀವಿ. ಅದೇನ್ ತಪ್ಪಲ್ಲ. ಅದರ ಅರ್ಥ
ಬಿಜೆಪಿ ಹಾಗೆ RSS ನಾಗೆ ಯಾವುದೇ ಒಂದು ಧರ್ಮವನ್ನು ಖಂಡಿತ ನಾವು ವಿರೋಧಿಸೋದಿಲ್ಲ. ಓಕೆ ಸರ್, ನಿಮ್ಮ ಕ್ಷೇತ್ರದ ವಿಚಾರ ಮಾತಾಡ್ಲೇಬೇಕು. 2013ರಲ್ಲಿ ಇದ್ದಂತಹ ಲೀಡ್ ಮತ್ತು ಈಗ ಇತ್ತೀಚೆಗೆ 2023ರಲ್ಲಿ 10 ವರ್ಷದಲ್ಲಿ ಒಂದಷ್ಟು ಬದಲಾವಣೆಗಳಾಯ್ತು. ವೋಟ್ನ ಮಾರ್ಜಿನ್ ಜಾಸ್ತಿ ಆಯ್ತು, ಬಟ್ ಸ್ಥಾನಮಾನದ ವಿಚಾರದಲ್ಲಿ 3ನೇ ಸ್ಥಾನಕ್ಕೆ ಬರುವಂತ ಸನ್ನಿವೇಶ ಸೃಷ್ಟಿ ಆಯ್ತು. ಯಾಕೆ ಕಾನ್ಸ್ಟೆಂಟ್ಲಿ ತನ್ವೀರ್ ಸೇಠ್ ಅವರಿಗೆ ಎತ್ಕೊಂಡು ಬರ್ತಿದ್ದಾರೆ? ಏನದು ಮ್ಯಾಜಿಕ್? ನೋಡಿ, 2 ವಿಚಾರ ಇದೆ. ಅವರು ಗೆಲ್ಲುವಂತದ್ದು ವಿಚಾರದಲ್ಲಿ 2 ವಿಚಾರಗಳಿದೆ. ಒಂದನೇದು ಏನು ಅಂತಂದ್ರೆ, 2013ರಲ್ಲಿ ಅಷ್ಟು ಪೋಲರೈಸೇಷನ್ ಸಬ್ಜೆಕ್ಟ್ ಇರ್ಲಿಲ್ಲ. ಯಾಕಂದ್ರೆ ಆಗ UPA ಸರ್ಕಾರ ಇತ್ತು, ಪೋಲರೈಸೇಷನ್ ಸಬ್ಜೆಕ್ಟ್ ಇರ್ಲಿಲ್ಲ. ಹಾಗಾಗಿ ಜನರು ನಮ್ಮನ್ನ ಬೆಂಬಲಿಸಿದ್ರು. ಅದ್ರ ನಂತರ ಬಿಜೆಪಿ ಬಂದ ನಂತರ ಏನು ಈ ಪೋಲರೈಸೇಷನ್ ಬಂತು, ಆ ಕಾರಣಕ್ಕೆ ಬಿಜೆಪಿ ಬರುತ್ತೆ, ಬಿಜೆಪಿ ಬಂದಿದೆ ಅಂತ ಹೇಳಿ ಹೆದರಿಸುವ ಕೆಲಸವನ್ನ ಮಾಡಿದ್ರು. ಈ ಕಾಂಗ್ರೆಸ್ ಮಾಡುವಂತ ಯಾವುದೇ ಕೆಲಸ ಮಾಡಲ್ಲ, ಅವರು ಯಾವುದೇ ಡೆವಲಪ್ಮೆಂಟ್ ಮಾಡಲ್ಲ. ಅವ್ರು ಮಾಡೋ ಕೆಲಸ ಏನಂದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಬಂದು ಜನರ ಹೆದರಿಸಿದೆ, ಬಿಜೆಪಿ ಬಂದ್ಬಿಡುತ್ತೆ, SDP ಓಟ್ ಹಾಕಿದ್ರೆ ಬಿಜೆಪಿ ಬಂದ್ಬಿಡುತ್ತದೆ ಅಂತ ಹೆದರಿಸಿ ಓಟ್ ಪಡೆಯುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದನೇದು. ಎರಡನೇದು, ಇಲ್ಲಿ ಅಗಾಧವಾದಂತ ಡೂಪ್ಲಿಕೇಟ್ ವೋಟರ್ಸ್. ಈ ಕಾಂಗ್ರೆಸ್ ನಾಯಕರುಗಳು ಏನ್ ಮಾಡಿದ್ದಾರೆ ಅಂದ್ರೆ, ಸಾಕಷ್ಟು ಡೂಪ್ಲಿಕೇಟ್ ವೋಟರ್ಸ್ ಗಳನ್ನ ಇಲ್ಲಿ ಇಟ್ಕೊಂಡಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಇವ್ರು ಯೂಸ್ ಆಗ್ಲಿ ಅನ್ನೋಂಥ ಕಾರಣಕ್ಕೆ. ಈ 2 ಅಂದ್ರೆ ಇವರು ಈ ತೋಳ್ಬಲ, ಹಣಬಲ ಇತ್ಯಾದಿಗಳನ್ನು ಉಪಯೋಗಿಸ್ಕೊಂಡಾಗಿರ್ತದೆ ಇವ್ರು ಗೆಲ್ಲುವಂಥದ್ದು. ಬಿಜೆಪಿಯ ಭಯ ತೋರಿಸಿ ಆಗಿರ್ತದೆ ಗೆಲ್ಲುವಂಥದ್ದು. ಆ ಕಾರಣಕ್ಕೆ ಜನರು ಸ್ವಲ್ಪ ಭಯ ಬೀಳ್ತಾರೆ, ಓಟ್ ಇದಾಗ್ತದೆ. ಆದ್ರೆ ನನ್ನ ಏನು ಓಟ್ ಇದೆ ಅದು ಪ್ರತಿ ವರ್ಷ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನನಗೆ 2013ರಲ್ಲಿ 29,000 ಇತ್ತು, ಆ ನಂತರ 33,000 ಆಯ್ತು, ಕಳೆದ ಬಾರಿ 43,000ಕ್ಕೆ ನಾವು ತಲುಪಿದ್ದೇವೆ. ಅಂದ್ರೆ ನಮ್ಮ ಮೇಲೆ ವಿಶ್ವಾಸ ಜಾಸ್ತಿ ಇದೆ. ಇಲ್ಲಿ ವಿಚಾರ ಇರೋದು ನರಸಿಂಹರಾಜ ವಿಧಾನಸಭಾ ಕ್ಷೇತ್ರ ಸಂಬಂಧಪಟ್ಟಗೆ SDP ಬಗ್ಗೆ ಅಥವಾ ಅಬ್ದುಲ್ ಮಜೀದ್ ಬಗ್ಗೆ ಯಾರು ವಿರೋಧ ಇಲ್ಲ. ಇವನ್ ಕಾಂಗ್ರೆಸ್ ನಲ್ಲಿರುವಂತಹವರು ಕೂಡ ನಮ್ಮನ್ನ ಮೆಚ್ತಾರೆ. ಯಾಕಂದ್ರೆ ನಾವು ಪ್ರಾಮಾಣಿಕರಿದ್ದೀವಿ, ಜನರ ಪರವಾಗಿ ಕೆಲಸ ಮಾಡ್ತೀವಿ, 24x7 365 ಡೇಸ್ ಜನರ ಸಮಸ್ಯೆಗಳನ್ನ ಎತ್ಕೊಂಡು ಕೆಲಸ ಮಾಡ್ತೀವಿ ಅಂತ. ಆದ್ರೆ ಈ ಚುನಾವಣೆ ಸಂದರ್ಭದಲ್ಲಿ ಏನಾಗ್ತದೆ, ಬಿಜೆಪಿ ಬರ್ತದೆ ಅಂತ ಭಯ ಗುಮ್ಮವನ್ನ ತೋರಿಸಿ ಅವ್ರನ್ನ ಹೆದರಿಸಲಾಗ್ತದೆ. ಹಾಗಾಗಿ ಅದ್ ಬೇಡ ಅನ್ನೋಂಥ ಕಾರಣಕ್ಕೆ ವೋಟ್ ಶಿಫ್ಟ್ ಆಗ್ತದೆ. ಇದು ಆಕ್ಚುಲಿ ಇರುವಂತ ವಿಚಾರ. ಇದು ಎಲ್ರಿಗೂ ಗೊತ್ತು, ಮತದಾರರಿಗೂ ಗೊತ್ತು, ನಮಗೂ ಗೊತ್ತು, ಎಲ್ರಿಗೂ ಗೊತ್ತು. ಹಾಗಾಗಿ ಆ ಭಯದಿಂದ ವೋಟ್ ಮಾಡುವುದನ್ನ ಈ ಸಮುದಾಯ ಬಿಡಬೇಕು. ಯಾರೇ ಬರ್ಲಿ, ಏನೇ ಆಗ್ಲಿ, ನಾವು ಪ್ರಾಮಾಣಿಕ ರಾಜಕಾರಣಿಗೆ, ಜನಪರ ಇರುವಂತವರಿಗೆ ನಾವು ವೋಟ್ ಕೊಡ್ತೀವಿ ಅನ್ನೋಂಥ ದಿಟ್ಟವಾಗಿ ವೋಟ್ ಕೊಟ್ಟು, ಏನೇ ಆಗ್ಲಿ ನಾವು ವೋಟ್ ಕೊಡ್ತೀವಿ ಅಂತ ಹೇಳಿ ಆ ಧೈರ್ಯವನ್ನು ತೋರಿಸಿದ್ರೆ ಖಂಡಿತ ಈ ಕ್ಷೇತ್ರ ಸುಧಾರಣೆ ಆಗ್ತದೆ, ಡೆವಲಪ್ಮೆಂಟ್ ಆಗ್ತದೆ. ಬರೀ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರ ಮಾತ್ರ ಅಲ್ಲ, ಅದರೊಂದಿಗೆ ಕರ್ನಾಟಕ ಕೂಡ ಒಂದು ಉತ್ತಮವಾದಂತಹ ಒಂದು ಇಶ್ಯೂಗಳನ್ನ ಎತ್ಕೊಳ್ಳಿಕ್ಕೆ, ವಿಧಾನಸೌಧದಲ್ಲಿ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಉದಾಹರಣೆಗೆ, ಈಗ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಜನ ನನಗೆ ಮತ ಕೊಟ್ಟು ಗೆಲ್ಸಿದ್ರೆ ನರಸಿಂಹ ವಿಧಾನಸಭಾ ಕ್ಷೇತ್ರದ ಸಮಗ್ರ ಸುಧಾರಣೆಯನ್ನ ಮಾಡೇ ಮಾಡ್ತೀನಿ. ಅದರೊಂದಿಗೆ ಕರ್ನಾಟಕ ರಾಜ್ಯದ ಈ ಶೋಷಿತ ಸಮುದಾಯಗಳ ಇಶ್ಯೂಗಳ ಬಗ್ಗೆ ವಿಧಾನಸೌಧದಲ್ಲಿ ಮಾತಾಡ್ಲಿಕ್ಕೆ ಅತಿ ದೊಡ್ಡ ಒಂದು ಅವಕಾಶ ಕೊಟ್ಟಾಗ್ತದೆ. ಇದನ್ನ 2028ರಲ್ಲಿ ನಮ್ಮ ಮತದಾರರು ಮಾಡ್ತಾರೆ ಅನ್ನುವಂತ ಸಂಪೂರ್ಣ ವಿಶ್ವಾಸ ನನಗೆ. ಹಾಗಿದ್ರೆ SIR ನ ಒಪ್ಕೋತೀರಿ ನೀವು? SIR ನ ಒಪ್ಕೊಳ್ತೇನೆ. ಯಾವ ರೀತಿ ಅಂದ್ರೆ, ಪರಿಷ್ಕರಣೆಗಾಗಿ ಮಾತ್ರ ನಾನು ಒಪ್ಕೊಳ್ತೇನೆ. ನೋಡಿ, ಅದರಲ್ಲಿ ಯಾವುದೇ ದುರುದ್ದೇಶ ಇರಬಾರ್ದು. SIR ಗಿಂತ ಪರಿಷ್ಕರಣೆ ಅಂದ್ರೆ ವೋಟರ್ ಅಂದ್ರೆ ಎಲಿಜಿಬಲ್ ಇರುವಂತ ಎಲ್ಲಾ ವೋಟರ್ಗಳು ಸೇರ್ಬೇಕು, ಅದರಲ್ಲಿ ಇರಬೇಕು. ಇನ್ಎಲಿಜಿಬಲ್ ಆದಂತಹ ಎಲ್ಲಾ ವೋಟರ್, ಡೂಪ್ಲಿಕೇಟ್ ವೋಟರ್ಸ್, ಅದೇ ರೀತಿ ತೀರ್ಕೊಂಡವರು ಅಥವಾ ಬೇರೆ ಕಡೆ ಶಿಫ್ಟ್ ಆದವರು, ಇದು ತೆಗಿಲೇಬೇಕಲ್ಲ, ಪರಿಷ್ಕರಣೆ ಆಗ್ಲೇಬೇಕಲ್ಲ. ಆದ್ರೆ ದುರುದ್ದೇಶದಿಂದ ಯಾವುದೇ ಒಂದು ಸಮುದಾಯಗಳನ್ನ, ಕಾರ್ಮಿಕರನ್ನ ಇದರಿಂದ ಹೊರಗಿಡುವ ಕೆಲಸ ಇದೆಯಲ್ಲ, ಅದು ಖಂಡಿತ ಅದಕ್ಕೆ ನಾವು ಸಪೋರ್ಟ್ ಮಾಡೋದಿಲ್ಲ. ನಾವು SIR ನ ವಿಷಯದಲ್ಲಿ ಹೋರಾಟ ಮತ್ತು ತಳಮಟ್ಟದ ಕೆಲಸಗಳನ್ನ ಮಾಡ್ತಾ ಇರುವಂತ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಮತದಾರರ ಪರಿಷ್ಕರಣೆನ ನಾವು ಹೋಗ್ತೀವಿ, ಆದ್ರೆ SIR ಎಂಬ ಹೆಸರಲ್ಲಿ ಮತದಾರರನ್ನ ವೋಟ್ ಡಿಲೀಟ್ ಮಾಡುವಂತ ಕೆಲಸ, ಅರ್ಹ ಮತದಾರರನ್ನ ಡಿಲೀಟ್ ಮಾಡುವಂತ ಕೆಲಸ ಇದೆಯಲ್ಲ, ಅದಕ್ಕೆ ನಮ್ಮ ವಿರೋಧ ಇದೆ. ಬಟ್ ಎಲ್ಲೋ ಒಂದು ಕಡೆ SDP ಬಂದ್ಬಿಟ್ರೆ ಮುಸ್ಲಿಂ ಸಮಾಜವನ್ನ ಮೇನ್ ಸ್ಟ್ರೀಮ್ ಇಂದ ದೂರ ಇಟ್ಬಿಡುತ್ತೆ ಅನ್ನುವಂಥದ್ದೊಂದು ಕಲ್ಪನೆ ಇದೆ. ನನಗೆ ಆಶ್ಚರ್ಯ ಆಗೋದು, ಮೈನ್ ಸ್ಟ್ರೀಮ್ಗೆ ಬರುವಂತ ಎಲ್ಲ ಅವಕಾಶಗಳನ್ನು ಈ ರಾಜಕೀಯ ಪಕ್ಷಗಳು ಗಾಳಿಗೆ ತೂರಿದಾಗ ಅಥವಾ ನೆಗ್ಲೆಕ್ಟ್ ಮಾಡಿದಾಗ ಅದ್ರ ಬಗ್ಗೆ ಯಾವ ಡಿಬೇಟು ಆಗ್ಲಿಲ್ಲ. ನೀವು ಮೈನ್ ಸ್ಟ್ರೀಮಿಗೆ ಬರ್ಬೇಕು ಅಂತ ಮಾತಾಡ್ತಿದ್ದೀರಲ್ಲ,
ಅಂಥವ್ರು ನೀವು ಮಾತಾಡ್ಬೇಕಾಗಿರ್ತೇನೋ, ಮುಸಲ್ಮಾನರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ರಿ, ಯಾಕೆ ಕೊಡೋದಿಲ್ಲ ನೀವು ಅಂತೇಳಿ ಮಾತಾಡ್ಬೇಕಿತ್ತು. ಮುಸಲ್ಮಾನರಿಗೆ ಅನ್ಯಾಯ ಆದಾಗ ಅದ್ರ ವಿರುದ್ಧ ಮಾತಾಡ್ಬೇಕಾಗಿತ್ತು. ಅದು ಬಿಟ್ಟು SDP ಮೈನ್ ಸ್ಟ್ರೀಮಿಗೆ ಬರ್ಲಿಕ್ಕೆ ತಡೀತದೆ. ಏನದು ಮೈನ್ ಸ್ಟ್ರೀಮ್ ಅಂದ್ರೆ? ನಾವು ರಾಜಕೀಯವಾಗಿ ಪ್ರಬುದ್ಧತೆ ಬೆಳೆಸ್ಕೊಳ್ಳಿ, ಸಂವಿಧಾನಾತ್ಮಕವಾಗಿ ನೀವು ಮುಂದೆ ಬನ್ನಿ ಅಂತೇಳಿ ನಾವು ಜನರನ್ನ ಕರ್ಕೊಂಡು ಬರ್ತಾ ಇದ್ವಿ. ರಾಜಕೀಯ ಪ್ರಬುದ್ಧತೆಯನ್ನ ನಾವು ಜನರಿಗೆ ಬೆಳೆಸ್ತಾ ಇದ್ವಿ, ವೈಚಾರಿಕತೆಯನ್ನ ನಾವು ಬೆಳೆಸ್ತಾ ಇದ್ವಿ, ಜನರನ್ನ ಎಲ್ಲಾ ವಿಚಾರಗಳಲ್ಲಿ ಇನ್ವಾಲ್ವ್ ಮಾಡಿಸ್ತಾ ಇದ್ವಿ, ಎಜುಕೇಶನ್ ಎಂಪವರ್ಮೆಂಟ್ ಮಾಡ್ತಾ ಇದ್ವಿ, ಪ್ರತಿಯೊಂದು ವಿಚಾರದಲ್ಲಿ ಎಂಪವರ್ಮೆಂಟ್ ಮಾಡ್ತೀವಿ. ಇದಕ್ಕಿಂತ ಏನು ಅಂದ್ರೆ ಇದೆಲ್ಲ ಏನಿದೆ ಗೊತ್ತುಂಟಾ? ಇದು ಮೈನ್ ಸ್ಟ್ರೀಮ್ಗೆ ಬರಬಾರ್ದು ಅಂತ ಆ ವಿಚಾರ ಅಲ್ಲ. ಆಕ್ಚುಲಿ ಅವರ ಉದ್ದೇಶ SDP ಮೈನ್ ಸ್ಟ್ರೀಮ್ಗೆ ತರ್ತಾ ಇದೆ, ಇವರನ್ನ ರಾಜಕೀಯ ಪ್ರಬುದ್ಧತೆ ವೈಚಾರಿಕತೆಯನ್ನ ಬೆಳೆಸ್ತಾ ಇದೆ, ಶೈಕ್ಷಣಿಕವಾಗಿ ಸಬಲೀಕರಣ ಮಾಡ್ತಾ ಇದೆ. ಇದು ಮಾಡಬಾರ್ದು ಅನ್ನೋಂಥ ದುರುದ್ದೇಶ ಆಗಿರ್ತದೆ ಈ ಹೇಳುವಂತ ಜನರ ವಿಷಯ ಇರುತ್ತೆ. ಓಕೆ, ಅಲ್ಲ ಸರ್, ಮೂರು ಬಾರಿ ಸೋತ್ರು, ಮತಗಳ ರೇಂಜ್ ಅಲ್ಲಿ ಏರಿಕೆ ಆಗ್ತಿದೆ ನಿಜ, ಬಟ್ ಯಾಕ ಬಂಡ ಧೈರ್ಯ ಮತ್ತೆ ಮತ್ತೆ ಸ್ಪರ್ಧೆ ಮಾಡುವಂಥದ್ದು? ನೋಡಿ, ಇಲ್ಲಿ ವಿಚಾರ ಇರುವಂತದ್ದು, ನಾವು ನಮ್ಮ ಪ್ರಯತ್ನವನ್ನ ನಾವು ನಿರಂತರವಾಗಿ ಮಾಡಬೇಕು, ನಮ್ಮ ಹೋರಾಟವನ್ನ ನಾವು ನಿರಂತರವಾಗಿ ಮಾಡಬೇಕು. ಸೋಲು ಗೆಲುವು ಅನ್ನುವಂಥದ್ದು ಪ್ರತಿಯೊಂದು ವಿಚಾರದಲ್ಲಿ ಇದ್ದೇ ಇದ್ದಿತ್ತು. ನಾವು ಧೃತಿಗೆಡಬಾರದು, ಎದೆಗುಂದಬಾರದು ಅನ್ನುವಂಥ ನಿಲುವುಳ್ಳವನು ನಾನು. ಜನರಿಗೂ, ವಿದ್ಯಾರ್ಥಿಗಳಿಗೂ, ಎಲ್ರಿಗೂ ನಾನು ಹೇಳುವಂಥದ್ದು, ಸೋಲಿನಿಂದ ಧೃತಿಗೆಡಬೇಡಿ. ಸೋಲಿನಿಂದ ನಿಮ್ಮ ಏನು ಕೆಲಸ ಇದೆ, ನಿಮ್ಮ ಗುರಿ ಇದೆ, ಅದರಿಂದ ಹಿಂದೆ ಹೋಗಲೇಬೇಡಿ. ನಾನು ಪರ್ಟಿಕ್ಯುಲರ್ಲಿ MLA ಆಗ್ಬೇಕು ಅನ್ನುವಂಥದ್ದು ಜನರಿಗಾಗಿ, ನನಗಾಗಿ ಅಲ್ಲ, ನನ್ನ ಕುಟುಂಬವನ್ನ ಸಾಕ್ಲಿಕ್ಕೆ, ಅಥವಾ ನಾನೇನೋ ದೊಡ್ಡ ಹೆಸರನ್ನ ಪಡಿಲಿಕ್ಕೆ, ಅಥವಾ ನನ್ನ ಮಕ್ಕಳನ್ನ ರಾಜಕಾರಣಕ್ಕೆ ತರಬೇಕು ಮಕ್ಕಳನ್ನ ಅಂತ ಅದಕ್ಕಲ್ಲ. ಜನರ ಪರವಾಗಿ ಜನ ಏನು ನೋವು ಅನುಭವಿಸ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ, ಇವರ ವಿಷಯಗಳನ್ನ ಎತ್ಕೊಂಡು ಯಾರು ಮಾತಾಡೋರು ಇಲ್ವಲ್ಲ ಅಂತದಕ್ಕೆ ಇವರಿಗೆ ಸರಿಯಾದ ಒಬ್ಬ ಪ್ರತಿನಿಧಿತ್ವವನ್ನು ಕೊಡ್ಬೇಕು. ಇವ್ರಿಗೆ ಒಬ್ಬ ಉತ್ತಮ ಪ್ರತಿನಿಧಿಯಾಗಿ ನಾನು ಹೋಗ್ಬೇಕು ಅನ್ನೋಂಥ ಕಾರಣಕ್ಕೆ ನಾನು ಹೋರಾಟವನ್ನು ಮಾಡ್ತಾನೆ ಇದ್ದೀನಿ. ಒಂದಲ್ಲ ಒಂದು ದಿನ ಜನ ಅರ್ಥ ಮಾಡ್ಕೊಳ್ತಾರೆ. ಜನರು ತಪ್ಪು ಅಂತ ನಾನು ಹೇಳಲ್ಲ. ನನಗೆ ಮತ ಹಾಕ್ದೇ ಇರೋರನ್ನು ಯಾವುದೇ ಕಾರಣಕ್ಕೂ ನಾನು ವಿರೋಧಿಸೋದಿಲ್ಲ. ಜನರ ಪರಿಸ್ಥಿತಿ ನನಗೆ ಅರ್ಥ ಆಗ್ತದೆ. ಆ ಕಾರಣಕ್ಕೆ ಒಂದಲ್ಲ ಒಂದು ದಿನ ಜನರು ಮಾರ್ಪಾಡಾಗ್ತಾರೆ, ಜನರು ಬದಲಾವಣೆ ಆಗ್ತಾರೆ, ನಮ್ಮ ಹೋರಾಟವನ್ನ ಗುರುತಿಸ್ತಾರೆ, ನಮ್ಮನ್ನ ಸಕ್ಸಸ್ ಮಾಡ್ತಾರೆ. ಅಲ್ಲಿವರೆಗೆ ಯಾವುದೇ ಧೃತಿ ಇಲ್ಲದೆ ಹೋರಾಟವನ್ನ ಮುಂದುವರಿಸ್ತಾನೆ ಹೋಗ್ಬೇಕು. ಸೋಲು ಮತ್ತು ಗೆಲುವು ನಮ್ಮನ್ನ ಈ ಹೆಜ್ಜೆಯಿಂದ, ಈ ಹೋರಾಟದ ಹೆಜ್ಜೆಯಿಂದ, ಈ ಜನಪರ ನಿಲುವಿನಿಂದ ಹಿಂದಕ್ಕೆ ಸರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದು ನಾನ್ ಮಾತ್ರ ಅಲ್ಲ, SDP ಪ್ರತಿಯೊಬ್ಬ ಕಾರ್ಯಕರ್ತನ ನಿಲುವು ಕೂಡ ಅದೇ. ಸೋಲಿನಿಂದ ನಾವು ಧೃತಿಗೆಡಬಾರದು. ಅದೊಂದು ಚುನಾವಣೆಯ ಒಂದು ಸಮಯದಲ್ಲಿ ಆಗುವಂತದ್ದು ಅಷ್ಟೇ ಹೊರತು ನಮ್ಮ ಹೋರಾಟ, ನಮ್ಮ ಜನಪರವಾದಂತ ನಿಲುವು, ಜನೋಪಯೋಗಿ ಕೆಲಸಗಳು ಅದು ನಿರಂತರವಾಗಿರ್ತದೆ. ಓಕೆ, ಫೈನಲ್ ಕ್ವಶನ್ ಸರ್. ಮುಸಲ್ಮಾನ್ ಸಮಾಜದಲ್ಲಿ ಬದಲಾವಣೆಗಳು ಸಾಕಷ್ಟು ವಿಚಾರದಲ್ಲಿ ಆಗ್ಬೇಕಾಗಿದೆ. ಎಲ್ಲಿ ಹಿಂದೂ ಹಬ್ಬಗಳು ಅಥವಾ ಮೆರವಣಿಗೆಗಳಾಗುತ್ತೋ ಅಲ್ಲಿ ಕಲ್ಲು ತೂರಾಟ ಮಾಡುವಂಥದ್ದು ಅಥವಾ ಚಪ್ಪಲಿ ಎಸುವಂತಹ ಘಟನೆಗಳಾಗಿರ್ಬೋದು, ಮತ್ತು ಯಾವುದೋ ಒಂದು ದೇವರ ಬಗ್ಗೆ, ಭಗವಂತನ ಬಗ್ಗೆ ಲೇವಡಿ ಮಾಡುವಂಥದ್ದು, ಮತ್ತು ಹಿಂದೂಗಳ ಒಂದು ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಅಂದಾಗ ಅದಕ್ಕೆ ಮತ್ತಷ್ಟು ಧಕ್ಕೆ ಉಂಟು ಮಾಡುವಂತ ಪ್ರಯತ್ನಗಳು ಕಾನ್ಸ್ಟೆಂಟ್ಲಿ ಆಗ್ತಾ ಇದೆ. ಅವ್ರನ್ನ ಯಾಕೆ ಎಜುಕೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ? ಯಾಕೆಂತಂದ್ರೆ ನನಗೊಬ್ರು IPS ಅಧಿಕಾರಿ ಹೇಳ್ತಾ ಇದ್ರು, ಪ್ರತಿ ಶುಕ್ರವಾರದ ನಮಾಜ್ನ ನಂತರ ಅತಿ ಹೆಚ್ಚು ಬೈಕ್ಗಳು ಕಳ್ಳತನ ಆಗುತ್ತೆ, ಹಾಗಿದ್ರೆ ಮಸೀದಿಗಳಲ್ಲಿ ಏನ್ ಗೈಡ್ ಮಾಡ್ತಿದ್ರಿ ಹುಡುಗರಿಗೆ ಅಂತಾರೆ. ನೋಡಿ, ಕಿಡಿಗೇಡಿತನ ಅನ್ನುವಂಥದ್ದು, ಅದೇ ರೀತಿ ಸಮಾಜ ವಿರೋಧಿಗಳು ಎಲ್ಲಾ ಸಮುದಾಯದಲ್ಲೂ ಇದ್ದಾರೆ. ಯಾವುದೇ ಒಂದು ಸಮುದಾಯ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅದು ಯಾಕೆ ಆಗ್ತಿದೆ ಅಂತ ಹೇಳಿದ್ರೆ, ಕೆಲವರು ಇರ್ತಾರೆ, ಅವರನ್ನ ಪ್ರಚೋದನೆ ಮಾಡುವಂತ ಕೆಲಸ ಆಗ್ತದೆ, ಅದು ನಿಲ್ಬೇಕು ಅಂತ ಹೇಳೋದು. ಫಾರ್ ಎಕ್ಸಾಂಪಲ್, ನೀವು ಆ ಮಸೀದಿ ಮುಂದೆನೇ ಮೆರವಣಿಗೆ ಬರ್ಬೇಕು, ಮಸೀದಿ ಮುಂದೆನೇ DJ ಹಾಕ್ಬೇಕು, ಅಲ್ಲಿ ಕುಣಿಬೇಕು. ಇದು ಯಾಕೆ? ಈ ಹಠ ಯಾಕೆ ಬರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬರಬಾರ್ದು ಅಂತಲ್ಲ, ಏನಿರ್ತದೆ ಅದು ಪ್ರಚೋದನೆ ಆಗ್ತದೆ. ಅಷ್ಟು ಅರಿವಿರೋದಿಲ್ಲ, ಏನೋ ಒಂದು ರೀತಿಯಾದ ಪ್ರಚೋದನೆ. ನಮ್ಮ ಮಸೀದಿ ಮುಂದೆ ಯಾಕೆ ಇವರು DJ ಹಾಕಿ ಕುಣಿಯೋದು, ಯಾಕೆ ಡಿಸ್ಟರ್ಬ್ ಮಾಡೋದು? ಉದಾಹರಣೆಗೆ ನೀವು ನಾಗಮಂಗಲದ ವಿಚಾರ ನೋಡಿದ್ರಿ. ನಾಗಮಂಗಲದ ಮಸೀದಿ ಮುಂದೆ ಪೊಲೀಸರು ಹೇಳ್ತಾನೆ ಇದ್ದಾರೆ, ಹೋಗಿ ಅಂತ, ಅಲ್ಲೇ DJ ಹಾಕೋದು, ಅಲ್ಲೇ ಕೂಡ. ಅಂದ್ರೆ
ಎದುರಿಗಿರೋರ್ನ ಪ್ರಚೋದನೆ ಮಾಡ್ತಾರೆ. ಸಮಾಜದಲ್ಲಿ ಎಲ್ಲರೂ ಒಂದೇ ರೀತಿ ಇರಲ್ಲ, ಪ್ರಬುದ್ಧರು ಇರೋಲ್ಲ. ಆಯ್ತಾ, ಕೆಲವು ಕಿಡಿಗಳು ಬಟ್ ಯಾಕೆ ಪ್ರಬುದ್ಧರಾಗಿ ಮಾಡೋದಿಲ್ಲ ಮುಸಲ್ಮಾನರನ್ನ ನೀವು? ಮಾಡ್ತಾನೆ ಇದೆ ನೋಡಿ. ಹಿಂದೆನೆ ಕಂಪೇರ್ ಮಾಡಿದ್ರೆ ನಿರಂತರವಾಗಿ ಆ ಕೆಲಸವನ್ನ ನಾವು ಮಾಡ್ತಾನೆ ಇದ್ದೀವಿ. ಅದು ನೋಡಿ, ಈ ಕಿಡಿಗೇಡಿತನ ಈ ರೀತಿಯಾದ ಯಾವ ಸಮಾಜ ಒಪ್ಪೋದಿಲ್ಲ, ನಾವಂತೂ ಅದನ್ನ ಒಪ್ಪೋದೇ ಇಲ್ಲ. ನಾವು ಅದನ್ನ ಖಂಡಿಸ್ತೇವೆ. ಅದೇ ರೀತಿ ನಾವು ಅದನ್ನ ನಿರಂತರವಾಗಿ ಎಜುಕೇಟ್ ಮಾಡುವಂತಹ ಕೆಲಸವನ್ನ ನಾವು ಮಾಡ್ತಾನೆ ಇದ್ದೀವಿ. ಇನ್ಫ್ಯಾಕ್ಟ್ ಈ ಜಾತ್ಯತೀತ ಅನ್ನುವಂತಹ ವಿಚಾರಗಳು ಬಂದಾಗ ಲೈಕ್ ಮುಸಲ್ಮಾನರಿಗೆ ಫೇವರ್ ಆಗುವಂತೆ ಟೊಪ್ಪಿ ಹಾಕೊಂಡಾಗ ಮಾತ್ರ ಜಾತ್ಯತೀತತೆ, ಅಥವಾ ಒಬ್ಬ ಮುಸಲ್ಮಾನ ತಿಲಕ ಇಟ್ಕೊಂಡ್ರೆ ಇವ ಕೋಮುವಾದಿ ಆಗ್ಬಿಟ್ಟ, ಈ ತರದ್ ಯಾಕೆ ಮೈಂಡ್ ಸೆಟ್ ಅಂತ ನೋಡಿ. ಕೋಮುವಾದಿ ಅಂತಂದ್ರೆ ಏನು? ಒಬ್ಬ ಧಾರ್ಮಿಕವಾಗಿ ಟೋಪಿ ಹಾಕೋದು, ದಾಡಿ ಬಿಡೋದು, ಅಥವಾ ಅವನ ಧಾರ್ಮಿಕ ವಿಧಿವಿಧಾನಗಳು ಆಚರಿಸೋದು ಕೋಮುವಾದಿ ಆಗೋದಿಲ್ಲ. ಕೋಮುವಾದಿ ಬಹಳ ಸ್ಪಷ್ಟವಾಗಿ ಬೇರೊಂದು ಸಮುದಾಯನ, ಬೇರೆ ಧರ್ಮವನ್ನ ಯಾರು ವಿರೋಧಿಸ್ತಾನೋ ಅವನು ಕೋಮುವಾದಿ. ಈಗ ನಾನು 5 ಹೊತ್ತು ನಮಾಜ್ ಮಾಡ್ತೇನೆ, ನಾನು ಹಜ್ಜಿಗೆ ಹೋಗ್ತೇನೆ, ನಾನು ಟೋಪಿ ಹೋಗ್ತೇನೆ ಅಂತಂದ್ರೆ ಅದು ತಪ್ಪಲ್ಲ. ಅಥವಾ ಯಾರೋ ದೇವಸ್ಥಾನಕ್ಕೆ ಹೋಗೋದು, ಚರ್ಚ್ಗೆ ಹೋಗೋದು, ಅವರ ವಿಧಿವಿಧಾನಗಳನ್ನ ಆಚರಣೆ ಮಾಡುವಂಥದ್ದು ಅದು ತಪ್ಪಲ್ಲ. ಇನ್ನೊಂದು ಧರ್ಮವನ್ನ ವಿರೋಧಿಸುವುದು, ಇನ್ನೊಂದು ಧರ್ಮವನ್ನ ಹೀಯಾಳಿಕೆ ಮಾಡುವುದು, ಇನ್ನೊಂದು ಧರ್ಮವನ್ನ ಹೇಟ್ ಮಾಡುವಂಥದ್ದು, ಇನ್ನೊಂದು ಧರ್ಮದ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಇದಾಗಿರ್ತದೆ ಕೋಮುವಾದ. ನಿಜಕ್ಕೂ ಒಬ್ಬ ನೈಜ ಮುಸಲ್ಮಾನನಿಗೆ ಕೋಮುವಾದಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇಸ್ಲಾಂ ಧರ್ಮ ಆ ರೀತಿ ಕಲಿಸೋದೇ ಇಲ್ಲ. ಇಸ್ಲಾಂ ಧರ್ಮ ಏನ್ ಹೇಳ್ತದೆ ಕುರಾನ್ ನಲ್ಲಿ? ಲಕುಂ ದೀನಿಕುಂ ವಲಿಯ ದೀನ್, ನಿನ್ನ ಧರ್ಮ ನಿನಗೆ, ನನ್ನ ಧರ್ಮ ನನಗೆ. ಪರಸ್ಪರ ಗೌರವಿಸ್ಬೇಕು ಅಂತ ಹೇಳ್ತದೆ. ಪರಸ್ಪರ ಧರ್ಮಗಳನ್ನ ಗೌರವಿಸ್ಬೇಕು, ಜಾತಿಗಳನ್ನ ಗೌರವಿಸ್ಬೇಕು, ವ್ಯಕ್ತಿಗಳನ್ನ ಗೌರವಿಸ್ಬೇಕು ಅಂತ ಹೇಳ್ತದೆ. ಎಲ್ಲೋ ಸಮಾಜದಲ್ಲಿ ಕಿಡಿಗೇಡಿತನ ಇದೆ, ಇಲ್ಲ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ. ಅರಿವಿನ ಕೊರತೆಯೋ ಇದೆಲ್ಲವೂ ಇದೆ. ಹಾಗಾಗಿ ಆ ವಿಚಾರದಲ್ಲಿ ಸಮಾಜದಲ್ಲಿರೋರು ಎಲ್ಲರೂ ಒಂದಾಗಿ ನಾವು ಈಗ ಮುಸ್ಲಿಂ ಸಮುದಾಯದ ಯುವಕರನ್ನ ತಿದ್ದಬೇಕು ಅಂದ ಹಾಗೆ ಹಿಂದೂ ಸಮುದಾಯ ಈ ಕಿಡಿಗೇಡಿಗಳು ಯಾರಿದ್ದಾರೆ, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, ಈ ಕೋಮು ವಿದ್ವೇಷ ನಿರಂತರ ಇವ್ರನ್ನ ರಿಪೇರಿ ಮಾಡೋ ಕೆಲಸ ನೀವು ಮಾಡ್ಬೇಕಲ್ಲ. ನೀವು ಮುಸಲ್ಮಾನರು ಮಾತ್ರ, ಮುಸ್ಲಿಂ ನಾಯಕರು, ಮುಸ್ಲಿಂ ರಾಜಕಾರಣಿಗಳು, ಮುಸ್ಲಿಂ ಧರ್ಮಗುರುಗಳು ಮುಸ್ಲಿಂ ಯುವಕರನ್ನ ಸರಿ ಮಾಡಿ ಅಂತ ರೈಟ್ ನೀವು ಹೇಳ್ತಾ ಇರುವಂತದ್ದು. ಆದ್ರೆ ಅದೇ ಸಮಯದಲ್ಲಿ ಈ ಬಜರಂಗ ದಳದವ್ರನ್ನ, ಈ ವಿಶ್ವ ಹಿಂದೂ ಪರಿಷತ್ ಅವ್ರನ್ನ, ಈ ಶ್ರೀರಾಮ ಸೇನೆ ಅವ್ರನ್ನ, ಮುಸ್ಲಿಂ ವಿರೋಧಿ ನಿರಂತರವಾಗಿ ಕೆಲಸ ಮಾಡೋದು, ಅವ್ರನ್ನ ಸುಧಾರಣೆ ಮಾಡ್ಲಿಕ್ಕೆ ಯಾಕೆ ಹಿಂದೂ ಧರ್ಮದ ಸ್ವಾಮಿಗಳು, ಸನ್ಯಾಸಿಗಳು, ಅಲ್ಲಿನ ಮುಖಂಡರು ಯಾಕೆ ಪ್ರಯತ್ನ ಪಡೋದಿಲ್ಲ? ತುಲನೆ ಮಾಡಿ ನೋಡಿ. ಒಂದು ಬಹಿರಂಗ ಚರ್ಚೆ ಮಾಡೋಣ. ಯಾರಿಂದ ಹೆಚ್ಚು ತಪ್ಪಾಗ್ತಾ ಇದೆ, ಯಾರಿಂದ ಕಿಡಿಗೇಡಿತನ ಜಾಸ್ತಿ ಆಗ್ತಾ ಇದೆ, ಯಾರು ಹೆಚ್ಚು ಕೋಮು ವಿದ್ವೇಷ ಭಾಷಣ ಮಾಡ್ತಾ ಇದ್ದಾರೆ, ಇದು ಚರ್ಚೆ ಆಗ್ಲಿ ಬಹಿರಂಗವಾಗಿ. ತಪ್ಪು ಹುಡುಕೋದಕ್ಕಿಂತ ತಪ್ಪಿಗೆ ಪರಿಹಾರ ಸಿಗ್ಬೇಕಲ್ವ ಅನ್ನೋದು ಇಂಟೆನ್ಷನ್. ನಿಜ, ಅದ್ರಲ್ಲಿ ಯಾವುದೇ ಇದಿಲ್ಲ. ನಾನು ಹೇಳ್ತಂಥದ್ದು ಅದಕ್ಕೆ ಸಪೋರ್ಟ್ ಅಂತಲ್ಲ. ನಾನೇನ್ ಹೇಳಂತದ್ದು, ಮುಸಲ್ಮಾನರ ಕಡೆಯಿಂದ, ಈ ಮುಸ್ಲಿಂ ಯುವಕರ ಕಡೆಯಿಂದ 5% ತಪ್ಪಾದ್ರೆ 95% ಈ ಕೋಮುವಾದಿ ಸಂಘಟನೆಗಳೇನಿದೆ, RSS, ಬಜರಂಗ ದಳ, ಏನು ಶ್ರೀರಾಮ ಸೇನೆ, ಇವರಿಂದ ತಪ್ಪಾಗ್ತಾ ಇದೆ. ಈ 95 ಜನರು ಇದು ಪ್ರಚೋದನೆ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಏನಾಗ್ತದೆ, ಅದು ರಿಯಾಕ್ಷನ್ ಆಗಿ ವಿಚಾರಗಳು ಆಗ್ತದೆ. ಅದು ಆಗ್ಬಾರ್ದು. ಸಮಾಜದಲ್ಲಿ ಈ ಏನ ಪ್ರಾಬ್ಲಮ್ ಏನು ಅಂತಂದ್ರೆ, ದೇಶ ಕಟ್ಟುವುದ್ರ ಬಗ್ಗೆ, ದೇಶದ ಸಮಸ್ಯೆದ ಬಗ್ಗೆ, ನಿರುದ್ಯೋಗದ ಬಗ್ಗೆ ಯಾರು ಮಾತಾಡ್ತಾನೆ ಇಲ್ಲ ಇಲ್ಲಿ. ಈಗ ನೋಡಿ ಎಂತ ದುರಂತ ನೋಡಿ. ನೀಟ್ ಆಯ್ತು, ಈಗ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಯ್ತು. 22 ಲಕ್ಷ ಜನ ಯುವಕರ ಭವಿಷ್ಯ, 17 ಜನ ಸೂಸೈಡ್ ಮಾಡ್ಕೊಂಡ್ರು. ಈ 22 ಲಕ್ಷ ಯುವಕರಲ್ಲಿ 95% ಹಿಂದೂ ಯುವಕರು ಇರ್ಬೋದು, ಹಿಂದೂ ಸ್ಟೂಡೆಂಟ್ ಇರ್ಬೋದು. ಇದ್ರ ಬಗ್ಗೆ ಕಾಳಜಿ ಯಾಕೆ ವಹಿಸೋದಿಲ್ಲ? ಯಾಕೆ ಮಾತಾಡೋದಿಲ್ಲ? RSS, ಬಜರಂಗ ದಳ ಇವರೆಲ್ಲ ಯಾಕೆ ಮಾತಾಡೋದಿಲ್ಲ? ಅಂದ್ರೆ ಅವರಿಗೆ ಹಿಂದೂ ಮುಸ್ಲಿಂ ವಿಷಯ ಬೇಕೇ ಹೊರತು ಜನರ ನೈಜ ಸಮಸ್ಯೆಗಳು, ನಿರುದ್ಯೋಗ ಸಮಸ್ಯೆಗಳು, ಈ ಸಮಸ್ಯೆಗಳು ಬೇಡ. ಇದು ಈ ನಾಡಿನ ದುರಂತ. ಹಾಗಾಗಿ ಸಮಾಜದ ಪ್ರಬುದ್ಧ ಜನರು ಇದನ್ನೆಲ್ಲ ಬದಲಾವಣೆ ಮಾಡ್ಬೇಕಾಗುತ್ತೆ. 28 ಎಲೆಕ್ಷನ್ಸ್ಗೆ SDPI ಪ್ರಾಪರ್ ಆಗಿ ತಯಾರಾಗಿದೆ. 2 ವರ್ಷ ಇದೆ, ಇನ್ನು ಟೈಮ್. ಗಂಟೆ ಲೆಕ್ಕದಲ್ಲಿ ಕೆಲಸ ಮಾಡ್ತಿದ್ದೀರಾ ಅಥವಾ ದಿನದ ಲೆಕ್ಕದಲ್ಲಿ ಕೆಲಸ ಮಾಡ್ತಿದ್ದೀರಾ, ಅಥವಾ ಇನ್ನು 2 ವರ್ಷ ಇದೆ ನೋಡೋಣ ಅಂತ? ಗಂಟೆಗೆ ಇದರಿಂದ 24x7 365 ಡೇಸ್ 2028 ಟಾರ್ಗೆಟ್ ಮಾಡ್ಕೊಂಡು ಖಂಡಿತವಾಗ್ಲೂ ನಾವು ಕೆಲಸ ಮಾಡ್ತಾ ಇದ್ದೇವೆ. ಒಂದು ದೊಡ್ಡ ಬದಲಾವಣೆಯ ನಿರೀಕ್ಷೆ ಇದೆ. ಜನರು ಕೂಡ, ಕರ್ನಾಟಕದ ಜನತೆ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಆ ಬದಲಾವಣೆ ಪೂರಕವಾಗಿ
ಆ ಬದಲಾವಣೆಗೆ ನಾವೇ ಅದಕ್ಕೆ ಪರ್ಯಾಯ ಮತ್ತು ಪರಿಹಾರ ಅಂತ ಹೇಳಿ ಜನರಿಗೆ ಪ್ರೆಸೆಂಟ್ ಮಾಡ್ತೀವಿ. ಜನರ ಬೆಂಬಲದ ನಿರೀಕ್ಷೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಬಹಳ ಖುಷಿ ಆಯ್ತು ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಅಬ್ದುಲ್ ಮಜೀದ್ ಅವರ ಮಾತು. ಅದೇನೇ ಇರ್ಲಿ, ತಪ್ಪುಗಳು ಅಲ್ಲೂ ಆಗುತ್ತೆ ಇಲ್ಲೂ ಆಗುತ್ತೆ, ಅದನ್ನ ಸರಿಪಡಿಸ್ಕೋಬೇಕು ಮತ್ತು ಸಮಾಜದಲ್ಲಿರುವಂತಹ ಆ ಸಾಮರಸ್ಯವನ್ನ ಕಾಪಾಡಿಕೊಳ್ಳಬೇಕು ಅನ್ನುವಂತಹ ಒಂದು ಗಟ್ಟಿಯಾದಂತಹ ನಿಲುವು ಒಂದು ಕಡೆ. ಮತ್ತೊಂದು ಕಡೆ ಕಾಂಗ್ರೆಸ್ 2028ಕ್ಕೆ ಸಿಕ್ಕಾಪಟ್ಟೆ ತಯಾರಿ ಮಾಡ್ಕೊಳ್ತಾ ಇದೆ. ಇನ್ಫ್ಯಾಕ್ಟ್ ನನಗೆ ಬೇರೆ ಬೇರೆ ನಾಯಕರುಗಳು ಹೇಳ್ತಾ ಇದ್ರು, ಎಲ್ಲಿ ಶಿವಾಜಿನಗರದಲ್ಲಿ ರಿಜ್ವಾನ್ ಅರ್ಷದ್ ಅವರನ್ನು ಸೋಲ್ಸೋ ಪ್ರಯತ್ನ ಮಾಡುತ್ತೆ SDPI, ಮತ್ತೆ ಇನ್ನೊಂದ್ ಕಡೆ ಇನ್ನೊಬ್ಬರನ್ನ ಸೋಲ್ಸೋಕ್ ಪ್ರಯತ್ನ ಮಾಡುತ್ತೆ. ಅಂದ್ರೆ ಮುಸಲ್ಮಾನರೇ ತುಳಿತಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸುವಂತ ಪ್ರಯತ್ನ. ಐ ಡೋಂಟ್ ನೋ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ನೋಡೋಣ. 2028ರ ರಿಸಲ್ಟ್ ಇದೆಲ್ಲದಕ್ಕೂ ಕೂಡ ಒಂದು ಉತ್ತರವಾಗಿ ನಿಲ್ಲತ್ತೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಮೈಸೂರಿನಿಂದ.